Hi students, welcome to all. Today we shall discuss about some of the important key points of coordination compounds. Myself Krishnamurthy, and we shall proceed with the topic, right? Salts, which are the products obtained by the combination of acids and bases. Acids and bases combine ಆದರೆ ನ್ಯೂಟ್ರಲೈಸೇಷನ್ ಆಗುತ್ತೆ. ಆವಾಗ ಬರುವಂತದನ್ನ ಸಾಲ್ಟ್ಸ್ ಅಂತ ಕರಿತೀವಿ. ನಾರ್ಮಲ್ ಆಗಿ ಸಾಲ್ಟ್ಸ್ ಕ್ಯಾನ್ ಬಿ ಡಿವೈಡೆಡ್ ಇಂಟು ಸಿಂಪಲ್ ಸಾಲ್ಟ್, ಡಬಲ್ ಸಾಲ್ಟ್ ಅಂಡ್ ಕಾಂಪ್ಲೆಕ್ಸ್ ಸಾಲ್ಟ್ಸ್. ಮೂರು ತರ ಸಾಲ್ಟ್ಸ್ ಇದಾವೆ. ಸಿಂಪಲ್ ಸಾಲ್ಟ್ಸ್ ಅಂದ್ರೆ ನೋಡಿ, NaCl ಒಂದು ಸಿಂಪಲ್ ಕ್ಯಾಟಯಾನ್ ಇದೆಯಂತೆ, ಸಿಂಪಲ್ ಕ್ಯಾಟಯಾನ್, ಅಂಡ್ ಒಂದು ಸಿಂಪಲ್ anion ಇದೆ. Double salts are those the addition compound which retain their identity in solid form only and not in solution are known as double salts. Example: KCl MgCl2.6H2. ಇದರ ಹೆಸರು ಕಾರ್ನಲೈಟ್. ನೋಡಿ, ಈ ಸಾಲ್ಟ್ ಅಲ್ಲಿ ಎರಡು ಕ್ಯಾಟಯಾನ್ ಇದೆ, ಪೊಟ್ಯಾಷಿಯಂ ಅಂಡ್ ಮೆಗ್ನೀಷಿಯಂ, ಅಂಡ್ ಒಂದು ಆನಯಾನ್ ಇದೆ. ಹಾಗಾದ್ರೆ ಯಾವ್ದಾದ್ರು ಸಾಲ್ಟ್ ಅಲ್ಲಿ ಮೋರ್ ದ್ಯಾನ್ ಒನ್ ಕ್ಯಾಟಯಾನ್ ಅಥವಾ ಮೋರ್ ದ್ಯಾನ್ ಒನ್ ಆನಯಾನ್ ಇದ್ರೆ ಅದನ್ನ ಡಬಲ್ ಸಾಲ್ಟ್ ಅಂತ ಕರಿತೀವಿ. ಓಕೆನಾ, ರೈಟ್? ಸೊ ನೋಡಿ ಇಲ್ಲಿ, ವಿಚ್ ಶೋಸ್ ದ ಪ್ರಾಪರ್ಟೀಸ್ ಆಫ್ K+, Mg+2 ಅಂಡ್ Cl-. Coordination compounds. The addition compounds which retain their identity in solids as well as in liquid solution. Such compounds contain a complex ion formed by the combination of a metal atom and other species having Lewis base characters. Say for example K4FeCN6. ಇಲ್ಲಿ potassium ion ಇದೆ and ferrocyanide ion ಇದೆ. ಇದು ಕಾಂಪ್ಲೆಕ್ಸ್ ಅಯಾನ್ ಅಂತ ಹೇಳಿ. ಕಾಂಪ್ಲೆಕ್ಸ್ ಅಯಾನ್ ಅಂದ್ರೆ ಕಾಂಪ್ಲೆಕ್ಸ್ ಕಾಂಪೌಂಡ್ ಆಗ್ಬೇಕು ಅಥವಾ ಕೋಆರ್ಡಿನೇಷನ್ ಕಾಂಪೌಂಡ್ ಆಗ್ಬೇಕು ಅಂದ್ರೆ ಅದರಲ್ಲಿ ಒಂದು ಕಾಂಪ್ಲೆಕ್ಸ್ ಅಯಾನ್ ಇರಲೇಬೇಕು. ಸಿನ್ಸ್ ದ ಕಾಂಪ್ಲೆಕ್ಸ್ ಅಯಾನ್ ಕಂಟೈನ್ಸ್ ನಂಬರ್ ಆಫ್ ಕೋಆರ್ಡಿನೇಟ್ ಬಾಂಡ್ಸ್, ದೇ ಆರ್ ಆಲ್ಸೋ ನೋನ್ ಆಸ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್. ಹಾಗಾದ್ರೆ ನೇಮ್ ಹೇಗ್ ಬಂತು ಅಂತ ಗೊತ್ತಾಗಿರುತ್ತೆ. ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಆರ್ ಫಾರ್ಮ್ಡ್ ಬೈ ದ ಡೊನೇಷನ್ ಆಫ್ ಎಲೆಕ್ಟ್ರಾನ್ ಫ್ರಮ್ ಸರ್ಟೈನ್ ಸ್ಪೀಶೀಸ್ ಟು ದ ಸೆಂಟ್ರಲ್ ಮೆಟಲ್ ಆಟಮ್. ಹಾಗಿದ್ರೆ ನೋಡೋಣ, ಸಮ್ ಡೆಫಿನೇಷನ್ಸ್ ಅಂತ ಹೇಳ್ತಾ ಇದ್ದಾರೆ. ಮೊದಲನೇದು ಕಾಂಪ್ಲೆಕ್ಸ್. ಎ ಸೆಂಟ್ರಲ್ ಮೆಟಲ್ ಆಟಮ್ ಆರ್ ಅಯಾನ್ ಸರೌಂಡೆಡ್ ಬೈ ಎ ಸೆಟ್ ಆಫ್ ಲಿಗ್ಯಾಂಡ್ಸ್. ಹಾಗಾದ್ರೆ ಕಾಂಪ್ಲೆಕ್ಸ್ ಅಂದ್ರೆ ಅದು ಒಂದು ಸೆಂಟ್ರಲ್ ಮೆಟಲ್ ಆಟಮ್ ಇರುತ್ತಂತೆ, ಅದ್ರ ಸುತ್ತ ಸರ್ಟೈನ್ ಲಿಗ್ಯಾಂಡ್ಸ್ ಸರೌಂಡ್ ಆಗಿರುತ್ತಂತೆ. ಇಷ್ಟೇ ಅಂತ ಹೇಳಿ ಆಮೇಲೆ ಗೊತ್ತಾಗುತ್ತೆ ಎಷ್ಟಿರುತ್ತೆ, ಏನ್ ಕತೆ. ಹಾಗಾದ್ರೆ ಲಿಗ್ಯಾಂಡ್ ಅಂದ್ರೆ ಏನು? An ion or a molecule that can have an independent existence and can donate a pair of electrons. It can be a negative ion, neutral molecule, or a positive cation. Although positive cation ಲಿಗ್ಯಾಂಡ್ ಆಗಿ ಆಕ್ಟ್ ಮಾಡೋದು ತುಂಬಾ ರೇರ್ ಕೇಸಸ್. ಯಾಕೆಂದ್ರೆ ಲಿಗ್ಯಾಂಡ್ ಅಂದ್ರೆ ಎಲೆಕ್ಟ್ರಾನ್ ಪೇರ್ ಡೋನಾರ್ ಅಂತ ಕರೀತೀವಿ. ಲಿಗ್ಯಾಂಡ್ ಅಂದ್ರೆ ಏನಂತೆ? ಎಲೆಕ್ಟ್ರಾನ್ ಪೇರ್ ಡೋನರ್. ಅದು ಎಲೆಕ್ಟ್ರಾನ್ ಕೊಡಬೇಕು ಅಂದ್ರೆ ಐದರ್ ಇಟ್ ಶುಡ್ ಬಿ ಎ ನ್ಯೂಕ್ಲಿಯೋಫೈಲ್ ಆರ್ ಇಟ್ ಶುಡ್ ಬಿ ಎ ಸ್ಪೀಶೀಸ್ ವಿತ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇರಬೇಕು. ನೋಡಿ, ವಾಟರ್ಲಿ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇರುತ್ತೆ, ಹೌದಾ? ಹಾಗಾದ್ರೆ ನೆಗೆಟಿವ್ ಅಥವಾ ನ್ಯೂಟ್ರಲ್ ಸ್ಪೀಶೀಸ್ ಯೂಶುವಲ್ ಆಗಿ ಲಿಗ್ಯಾಂಡ್ಸ್ ಆಗಿ ಆಕ್ಟ್ ಮಾಡುತ್ತಂತೆ. ಪಾಸಿಟಿವ್ ಸ್ಪೀಶೀಸ್ ತುಂಬಾ ರೇರ್ ಕೇಸಸ್ ಅಲ್ಲಿ NO+ ಇರುತ್ತೆ, ಅದು ರೇರೆಸ್ಟ್ ಕೇಸಸ್. ಓಕೆ, ನೋಡ ನೆಕ್ಸ್ಟ್. Third definition is coordination compound. A neutral complex or ionic compound in which at least one of the ions is a complex formed between a Lewis acid and the electron acceptor and a Lewis base electron pair donor. ಹಾಗಾದ್ರೆ ನೋಡಿ, ಇಲ್ಲಿ NiClO4 twice ಅಂತ plus 6 NH3,
NiNH3 6 times plus ClO4 2 minus. ಹಾಗಾದ್ರೆ ನಿಕ್ಕಲ್ ಅನ್ನೋದು ಲೂಯಿಸ್ ಆಸಿಡ್ which is at the center. NH3 ಅನ್ನೋದು ಲೂಯಿಸ್ ಬೇಸ್. ಕಾಂಪ್ಲೆಕ್ಸ್ ion is always written in square brackets. ಓಕೆನಾ, ರೈಟ್. ಅದಕ್ಕೆ ಇನ್ನೂ ಒಂದು ಎಕ್ಸಾಂಪಲ್ ಕೊಡಬಹುದು ಆದ್ರೆ, ಓಕೆ, CuNH3 4 times SO4. ಹಾಗಾದ್ರೆ ಇದು ಕಾಂಪ್ಲೆಕ್ಸ್ ಅಯಾನ್ ಆಗುತ್ತೆ, ಇದು ಸಿಂಪಲ್ ಅಯಾನ್ ಆಗಿರುತ್ತೆ. ನೆಕ್ಸ್ಟ್, ಫೋರ್ತ್ ಡೆಫಿನೇಷನ್ ಇಸ್ ಕೋಆರ್ಡಿನೇಷನ್ ನಂಬರ್. ಹಾಗಾದ್ರೆ ಕೋಆರ್ಡಿನೇಷನ್ ನಂಬರ್ ಅಂದ್ರೆ ಏನು? ದ ನಂಬರ್ ಆಫ್ ಲಿಗ್ಯಾಂಡ್ ಡೋನರ್ ಆಟಮ್ಸ್, ಓಕೆ, ನಾಟ್ ನಂಬರ್ ಆಫ್ ಲಿಗ್ಯಾಂಡ್ಸ್ ಇನ್ ಎ ಕೋಆರ್ಡಿನೇಷನ್ ಕಾಂಪೌಂಡ್ or number of electron pairs arising from the ligand donor atoms to which metal is directly bonded. ಹಾಗಾದ್ರೆ ಎಷ್ಟು ಎಲೆಕ್ಟ್ರಾನ್ ಪೇರ್ಗಳನ್ನ ಮೆಟಲ್ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೋ ಅದು ಆ ಮೆಟಲ್ ನ ಕೋಆರ್ಡಿನೇಷನ್ ನಂಬರ್. ಓಕೆ, ವಿಚ್ ಕ್ಯಾನ್ ಬಿ ವೇರಿ ಫ್ರಮ್ 1 to 12. ಕರೆಕ್ಟ್. ಹಾಗಾದ್ರೆ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಅಲ್ಲಿ ಮಾತ್ರ ಅದು ಪಾಸಿಬಲ್, 12 ಗಿಂತಲೂ ಜಾಸ್ತಿ ಇದ್ರೆ. ಹಾಗಾದ್ರೆ ಲಿಗ್ಯಾಂಡ್ಸ್ ಅಂತ ತಗೊಳೋದಾದ್ರೆ ನೋಡಿ, ಇಲ್ಲಿ ಯೂನಿಡೆಂಟೇಟ್ ಲಿಗ್ಯಾಂಡ್ ಅಂತ ಅಥವಾ ಮೋನೋಡೆಂಟೇಟ್ ಲಿಗ್ಯಾಂಡ್ ಟೈಪ್ಸ್ ಆಫ್ ಲಿಗ್ಯಾಂಡ್ಸ್ ಅಲ್ಲಿ ವಿಚ್ ಬೈಂಡ್ಸ್ ಟು ಎ ಮೆಟಲ್ ಥ್ರೂ ಎ ಸಿಂಗಲ್ ಪಾಯಿಂಟ್ ಆಫ್ ಅಟ್ಯಾಚ್ಮೆಂಟ್. ಎಕ್ಸಾಂಪಲ್ NH3, Br ಮೈನಸ್ ಎಟ್ಸೆಟ್ರಾ. NH3 ನಲ್ಲಿ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇರುತ್ತೆ. ಹಾಗಾದ್ರೆ ಎಲ್ಲದೂ ಕೂಡ ಈ ಮೆಟಲ್ ಇದೆ ಅಂದ್ರೆ ಆ ಲಿಗ್ಯಾಂಡ್ ಹತ್ರ ಒಂದೇ ಒಂದು ಎಲೆಕ್ಟ್ರಾನ್ ಪೇರ್ ಇದ್ರೆ ಅದನ್ನ ಮಾತ್ರ ಕೊಟ್ರೆ ಅದನ್ನ ಮೋನೋಡೆಂಟೇಟ್ ಲಿಗ್ಯಾಂಡ್ ಅಂತ ಕರಿತೀವಿ. ಸೋ ಮೆನಿ ಎಕ್ಸಾಂಪಲ್ಸ್ ವಿ ಆರ್ ಕಮಿಂಗ್ ಅಕ್ರಾಸ್ ವಿತ್ NH3, ವಾಟರ್, PH3, NO, CO, CS. ಇವೆಲ್ಲ ನ್ಯೂಟ್ರಲ್ ಲಿಗ್ಯಾಂಡ್ಸ್ ಅಂತೆ. ನೋಡಿ, ಇಲ್ಲಿ ಪಿರಿಡಿನ್ ಇದೆ, ಸೋ ಮೆನಿ ಆರ್ ದೇರ್, ಸೈನೈಡ್ ಆಕ್ಸೈಡ್ ಎಲ್ಲವೂ ಇದೆ. ಇವೆಲ್ಲವೂ ಕೂಡ ಮೋನೋಡೆಂಟೇಟ್ ಲಿಗ್ಯಾಂಡ್ ಅಥವಾ ಯೂನಿಡೆಂಟೇಟ್ ಲಿಗ್ಯಾಂಡ್ ಅಂತ ಕರಿತಾ ಇದ್ವಿ. ಗೊತ್ತಿರುತ್ತೆ ಅನ್ಕೊಂತಾ ಇದ್ದೀನಿ, ಸರಿನಾ? ರೈಟ್. ನೆಕ್ಸ್ಟ್, ಬೈಡೆಂಟೇಟ್ ಲಿಗ್ಯಾಂಡ್ಸ್ ಅಂತ ಹೇಳಿದ್ರೆ ಏನು? ವಿಚ್ ಬೈಂಡ್ಸ್ ಟು ಎ ಮೆಟಲ್ ಥ್ರೂ 2 points. ಎಕ್ಸಾಂಪಲ್ NH2, NH2. ಹಾಗಾದ್ರೆ ಈ ಮಾಲಿಕ್ಯೂಲ್ ಅಲ್ಲಿ 2 ನೈಟ್ರೋಜನ್ಗಳಿದೆ. 2 ನೈಟ್ರೋಜನ್ಗಳು ಲಿಗ್ಯಾಂಡ್ ಆಗಿ ಆಕ್ಟ್ ಮಾಡುತ್ತೆ. ಅಂದ್ರೆ ಹೇಗೆ? ಮೆಟಲ್ ಇರುತ್ತೆ ಅಂದ್ಕೋಣ, ಇದರಲ್ಲಿ CH2 ಬಾಂಡ್ CH2 ಇರುತ್ತೆ, ಮತ್ತೆ NH2 ಇರುತ್ತೆ, ಇಲ್ಲೂ ಕೂಡ NH2 ಇರುತ್ತೆ. ನೋಡಿ, ಅದು ಒಂದೇ ಲಿಗ್ಯಾಂಡ್, ಬಟ್ ಇಟ್ ಕ್ಯಾನ್ ಡೊನೇಟ್ ಎಲೆಕ್ಟ್ರಾನ್ಸ್ ಥ್ರೂ 2 atoms. 2 ಆಟಮ್ಗಳನ್ನ ಯೂಸ್ ಮಾಡಿಕೊಂಡು ಅದು ಎಲೆಕ್ಟ್ರಾನ್ಸ್ ಅನ್ನ ಕೊಟ್ರೆ ಅದನ್ನ ಬೈಡೆಂಟೇಟ್ ಲಿಗ್ಯಾಂಡ್ ಅಂತ ಕರಿತೀವಿ. ಇದನ್ನ ಆಕ್ಸಲೇಟ್ ಅಯಾನ್ ಅಂತ ಕರಿತಾ ಇದೀವಿ. ಓಕೆ, ಹಾಗೆ ಸುಮಾರು ಎಕ್ಸಾಂಪಲ್ಗಳನ್ನ ನಾವು ಕೊಡಬಹುದು. ನೆಕ್ಸ್ಟ್, ಪಾಲಿಡೆಂಟೇಟ್ ಲಿಗ್ಯಾಂಡ್ ಅಂತ. ಸೆವರಲ್ ಡೋನರ್ ಆಟಮ್ಸ್ ಆರ್ ಪ್ರೆಸೆಂಟ್ ಇನ್ 1 molecule. ಡೆಂಟೇಟ್ ಅಂದ್ರೆ ಏನು? ಡಿರೈವ್ಡ್ ಫ್ರಮ್ ಟೀತ್. ಡೆಂಟಾ ಅಂದ್ರೆ ಟೀತ್, ಡೆಂಟೇಟ್ ಅಂದ್ರೆ ಎಷ್ಟು ಬಾಂಡ್ ಗಳನ್ನ ಮಾಡ್ಕೊಳುತ್ತೋ ಅದು ಡೆಂಟೇಟ್ ಅಥವಾ ಡೆಂಟಿಸಿಟಿ ಅಂತ ಕರಿತೀವಿ. ಅದಕ್ಕೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ, EDTA. ಅದ್ರದ್ದು ಸ್ಟ್ರಕ್ಚರ್ ಹೇಗ್ ಬರ್ಕೊಳ್ಳೋದು ನೋಡಿ, ನೈಟ್ರೋಜನ್ ವಿಚ್ ಇಸ್ ಅಟ್ಯಾಚ್ ಟು CH2, ಈ ಕಡೆ ಒಂದು ನೈಟ್ರೋಜನ್, ಈ ತರ ಬರ್ಕೊಂತೀವಿ. CH2 COO ಮೈನಸ್, CH2 COO ಮೈನಸ್, CH2 COO ಮೈನಸ್, CH2 COO ಮೈನಸ್. ನೋಡ್ಕೊಳ್ಳಿ, ಇಲ್ಲಿ ಎಷ್ಟು ಡೋನಾರ್ ಆಟಮ್ಸ್ ಇದೆ ಅಂತ ಹೇಳಿ ನಾವು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಥವಾ ಹೇಗೆ ಫೈಂಡ್ ಔಟ್ ಮಾಡ್ತೀವಿ ಅಂದ್ರೆ, ಒಂದು ಆಕ್ಸಿಜನ್, 2, 3, 4. ನೋಡಿ, ನೈಟ್ರೋಜನ್ ಮೇಲೆ ಲೋನ್ ಪೇರ್ ಇರುತ್ತೆ 5, ಹಾಗಾದ್ರೆ 6. ಇದನ್ನ ನಾವು ಹೆಕ್ಸಾ ಡೆಂಟೇಟ್ ಲಿಗ್ಯಾಂಡ್ ಅಂತ ಕರಿಬಹುದು. ಹೆಕ್ಸಾ ಡೆಂಟೇಟ್ ಲಿಗ್ಯಾಂಡ್, ಕರೆಕ್ಟಾ? ಒಟ್ಟಾರೆಯಾಗಿ 6 ಎಲೆಕ್ಟ್ರಾನ್ ಪೇರ್ಸ್ ಗಳನ್ನ ಇದು ಕೊಡ್ತಾ ಇದೆ. ಓಕೆನಾ? ರೈಟ್. ನೆಕ್ಸ್ಟ್, ಚೀಲೇಟ್ ಕಾಂಪ್ಲೆಕ್ಸ್ ಅಂತ ಕರಿತೀವಿ. ಇಟ್ ಈಸ್ ಫಾರ್ಮ್ಡ್ ವೆನ್ ಎ ಬೈ ಆರ್ ಪಾಲಿಡೆಂಟೇಟ್ ಲಿಗ್ಯಾಂಡ್ ಯೂಸಸ್ 2 or more donor atoms ಅಂತ. 2 or more donor atoms ನ ಇನ್ವಾಲ್ವ್ ಮಾಡಿಕೊಂಡು ಸೈಕ್ಲಿಕ್ ಅಥವಾ ನಾವು ಚೀಲೇಟ್ ಫಾರ್ಮೇಶನ್ ಮಾಡ್ಕೊಂಡ್ರೆ, ಸೈಕ್ಲಿಕ್ ಕಾಂಪೌಂಡ್ಸ್ ನ ಫಾರ್ಮೇಶನ್ ಮಾಡ್ಕೊಂಡ್ರೆ ಅದನ್ನ ನಾವು ಚೀಲೇಟ್ ಕಾಂಪ್ಲೆಕ್ಸಸ್ ಅಂತ ಕರಿತಾ ಇದ್ವಿ. ಕರೆಕ್ಟಾ? ಮೋಸ್ಟ್ ಕಾಮನ್ ಎಲಿಮೆಂಟ್ ಟು ಆಕ್ಟ್ ಆಸ್ ಡೋನರ್ ಆಟಮ್ಸ್ ಆರ್ ನೈಟ್ರೋಜನ್, ಫಾಸ್ಫರಸ್, ಆಕ್ಸಿಜನ್, ಸಲ್ಫರ್, ಹ್ಯಾಲೈಡ್ ಅಂಡ್ ಕಾರ್ಬನ್. ಇನ್ ಆರ್ಗ್ಯಾನಿಕ್ ಮೆಟಾಲಿಕ್, ಆರ್ಗ್ಯಾನೋಮೆಟಾಲಿಕ್ ಕಾಂಪೌಂಡ್ಸ್ ವಿ ಅಬ್ಸರ್ವ್ ದಟ್. ಓಕೆನಾ? ರೈಟ್. ಹಾಗಾದ್ರೆ ಚೀಲೇಟ್ಸ್ ಅಂದ್ರೆ ಏನು? ಸೈಕ್ಲಿಕ್ ಕಾಂಪೌಂಡ್ಸ್ ಅಂತ ಹೇಳಿ. ನೆಕ್ಸ್ಟ್, ಬ್ರಿಡ್ಜ್ಡ್ ಲಿಗ್ಯಾಂಡ್ಸ್ ಅಂತ. ಸಚ್ ಲಿಗ್ಯಾಂಡ್ಸ್ ಕ್ಯಾನ್ ಬೈಂಡ್
ಬೈ ಟು ಮೋರ್ ದ್ಯಾನ್ ಒನ್ ಮೆಟಲ್ ಆಟಮ್. ಒಂದು ಮೆಟಲ್ ಆಟಮ್ ಗಿಂತಲೂ ಹೆಚ್ಚು ಮೆಟಲ್ ಆಟಮ್ಗೆ ಅಟ್ಯಾಚ್ ಆದ್ರೆ ಅದನ್ನ ಬ್ರಿಡ್ಜ್ಡ್ ಲಿಗ್ಯಾಂಡ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಕ್ಲಾಸಿಫಿಕೇಶನ್ ಅಲ್ಲಿ ಹೋಮೋಲೆಪ್ಟಿಕ್ ಲಿಗ್ಯಾಂಡ್ಸ್ ಅಂತ. ಮೆಟಲ್ ಬೌಂಡ್ ಟು ಓನ್ಲಿ ಒನ್ ಟೈಪ್ ಆಫ್ ಡೋನರ್ ಆಟಮ್ಸ್. ಎಕ್ಸಾಂಪಲ್ ಬರೆಯೋದಾದ್ರೆ ನೋಡ್ಕೊಳ್ಳಿ, K4 Fe Cn 6 ಟೈಮ್ಸ್. ಇಲ್ಲಿ ಸೆಂಟ್ರಲ್ ಮೆಟಲ್ ಐರನ್ ಇರುತ್ತೆ, ಇದಕ್ಕೆ ಅಟ್ಯಾಚ್ ಆಗಿರೋದು 6 Cn ಮೈನಸ್. ಹಾಗಾದ್ರೆ 6 ಸೈನೈಡ್ಗಳು ಅಲ್ಲೇ ಇರೋದು ಅಟ್ಯಾಚ್ ಆಗಿರೋದ್ರಿಂದ 6 ಕೂಡ ಸೈನೈಡ್ ಆಗಿರುತ್ತೆ. ಒಂದೇ ಟೈಪ್ ಆಫ್ ಲಿಗ್ಯಾಂಡ್ಸ್ ಇರೋದ್ರಿಂದ ಅದನ್ನ ಹೋಮೋಲೆಪ್ಟಿಕ್ ಲಿಗ್ಯಾಂಡ್ಸ್ ಅಂತ ಕರಿತೀವಿ. ಹಾಗೆ ಕಾಂಪ್ಲೆಕ್ಸ್ ಅನ್ನ ಹೋಮೋಲೆಪ್ಟಿಕ್ ಕಾಂಪ್ಲೆಕ್ಸ್ ಅಂತ ಕರಿತೀವಿ. ಹೆಟ್ರೋಲೆಪ್ಟಿಕ್ ಲಿಗ್ಯಾಂಡ್ ಅಂದ್ರೆ ಮೆಟಲ್ ಬೌಂಡ್ ಟು ಮೋರ್ ದ್ಯಾನ್ ಒನ್ ಟೈಪ್ ಆಫ್ ಡೋನರ್ ಆಟಮ್ಸ್. ಕೋಆರ್ಡಿನೇಷನ್ ಸ್ಪಿಯರ್ ಅಂದ್ರೆ the combination of central metal atom and ligands written in square bracket is called as coordination pair. ಹಾಗಾದ್ರೆ ಮೆಟಲ್ ಇರುತ್ತೆ, ನಂಬರ್ ಆಫ್ ಲಿಗ್ಯಾಂಡ್ ಎಕ್ಸ್ ನಂಬರ್ ಇರುತ್ತೆ ಅಂದ್ರೆ ಇದನ್ನ ನಾವು ಕೋಆರ್ಡಿನೇಷನ್ ಸ್ಪಿಯರ್ ಅಂತ ಕರಿತಾ ಇದ್ವಿ. ನೆಕ್ಸ್ಟ್ ಅಯೋನೈಸೇಷನ್ ಸ್ಪಿಯರ್ ಅಂದ್ರೆ the portion present outside the square bracket is called as ionization sphere. ಅಂದ್ರೆ ಮೆಟಲ್ ಇರುತ್ತೆ, ಲಿಗ್ಯಾಂಡ್ಸ್ ಅನ್ನೋದು ಎಕ್ಸ್ ನಂಬರ್ಸ್ ಇರುತ್ತೆ, ಹೊರಗಡೆಗೆ ವೈ ಝೆಡ್ ಅಂತ ಇದೆ ಅಂದ್ರೆ ಇದನ್ನ ನಾವು ionization sphere ಅಂತ ಕರಿತೀವಿ. Species present in the coordination spheres are not ionizable and species present in the ionization sphere are ionizable. ಅಂದ್ರೆ ಅದರಿಂದ ಹೊರಗಡೆ ಇರುವಂತದ್ದು ಅಯೋನೈಸ್ ಆಗತ್ತೆ. ನೆಕ್ಸ್ಟ್ ನೋಡೋದಾದ್ರೆ ಇಲ್ಲಿ ನೋಡ್ತಾ ಇದೀವಿ ನಾವು K4 Fe Cn6 ಅಂತ. K4 ಅನ್ನೋದು ಅಯೋನೈಸೇಷನ್ ಸ್ಪಿಯರ್ ಅಲ್ಲಿ ಇದೆ, ಅದನ್ನ ನಾವು ಸಿಂಪಲ್ ಅಯಾನ್ ಅಂತ ಬೇಕಾದ್ರೂ ಕರಿಬಹುದು. ಸಿಂಪಲ್ ಅಯಾನ್. FeCN6 ಅಲ್ಲಿರೋದು ಕಾಂಪ್ಲೆಕ್ಸ್ ಅಯಾನ್ ಅಂತ. ಅದರಲ್ಲಿ ಸ್ಕ್ವೇರ್ ಬ್ರಾಕೆಟ್ ಆದ ತಕ್ಷಣ ಬರೋದು ಸೆಂಟ್ರಲ್ ಮೆಟಲ್ ಆಟಮ್. ಅದನ್ನ ಬಿಟ್ಟು ಉಳಿದ ಎಲ್ಲವೂ ಕೂಡ ಅಂಟಿಲ್ ಸ್ಕ್ವೇರ್ ಬ್ರಾಕೆಟ್ ಎಂಡ್ಸ್ ಅದನ್ನ ಲಿಗ್ಯಾಂಡ್ಸ್ ಅಂತ ಕರಿತಾ ಇದೀವಿ. ಆಲ್ ಟುಗೆದರ್ ಅದನ್ನ ಕೋಆರ್ಡಿನೇಷನ್ ಸ್ಪಿಯರ್ ಅಂತ ಕರಿಬಹುದು. ನೆಕ್ಸ್ಟ್ ಆಕ್ಸಿಡೇಷನ್ ನಂಬರ್ ಅಂತ. ಚಾರ್ಜ್ ಕ್ಯಾರಿಡ್ ಬೈ ದ ಸೆಂಟ್ರಲ್ ಮೆಟಲ್ ಆಟಮ್ ಇಸ್ ಕಾಲ್ಡ್ ಆಸ್ ಆಕ್ಸಿಡೇಷನ್ ನಂಬರ್. ಎಫೆಕ್ಟಿವ್ ಅಟಾಮಿಕ್ ನಂಬರ್ ಅಂತ ಕರಿತೀವಿ. ಇಟ್ ಕ್ಯಾನ್ ಬಿ ಒಬ್ಟೈನ್ಡ್ ಫ್ರಮ್ ದ ಫಾಲೋಯಿಂಗ್ ಸಿಂಪಲ್ ಎಕ್ಸ್ಪ್ರೆಷನ್. EAN is equal to Z minus oxidation number plus 2 into coordination number. Okay, it is equal to the number of monodentate ligands twice the number of bidentate ligands and so on. ನೆನಪಿರುತ್ತೆ ಅನ್ಕೊಂತೀನಿ. ಹಾಗಾದ್ರೆ ವರ್ನೆಸ್ ಥಿಯರಿ ಏನ್ ಹೇಳುತ್ತೆ? According to Warner's theory, metals have two types of linkages. ಮೊದಲನೇದು ಪ್ರೈಮರಿ and second one is secondary linkages. Primary linkages are satisfied by negative ions and are ionizable and their number is equal to the oxidation number of the central metal atom. It is always represented by dotted lines. Secondary linkages andre which are satisfied by negative, neutral or positive species adanne ನಾವು ligands anta ಕರಿತೀವಿ. And their number is equal to the coordination number of the central metal atom. Okay. Again, these are non-ionizable and are represented by complete lines. ನೆನ್ಪಿಟ್ಕೋಬೇಕು. Every metal atom has a tendency to satisfy both the valencies. On the basis of Warner's theory, the structure of CuCl3 6NH3 can be represented as follows. ಈ ರೀತಿ ನಾವು ರೆಪ್ರೆಸೆಂಟ್ ಮಾಡಬಹುದಂತೆ. ಓಕೆ, ಹಾಗಾದ್ರೆ ಕಲ್ತಿರ್ತೀರ ಇವೆಲ್ಲ. ನೋಡಂತೆ ನೆಕ್ಸ್ಟ್ ಫಾರ್ಮುಲಾ ಅಂಡ್ ನೇಮ್ಸ್ ಆಫ್ ಸಮ್ ಲಿಗ್ಯಾಂಡ್ಸ್ ಅಂತ. H2O ಅದನ್ನ ಅಕ್ವಾ ಅಂತ ಕರಿತೀವಿ. OH ಮೈನಸ್ ಹೈಡ್ರಾಕ್ಸೋ ಅಂತ ಇದೆ, ಆದ್ರೆ ಹೈಡ್ರಾಕ್ಸಿಡೋ ಅಂತ ಹೇಳ್ಬೇಕು. ಇವೆಲ್ಲವೂ ಕೂಡ ನೋಡಿ, F ಮೈನಸ್ ನಾವು ಫ್ಲೋರೈಡ್ ಅಂತ ಕರಿತೀವಿ, ಕರೆಕ್ಟಾ? FLuORID. ಎಂಡ್ ಈಸ್ ರಿಪ್ಲೇಸ್ಡ್ ಬೈ O. ನೆನ್ಪಿಟ್ಕೊಂಡಿರ್ತೀರಾ? ರೈಟ್. ಅದೇ ರೀತಿ so many examples we have on the screen. You can go through that. Next, isomerism in coordination compounds. Isomerism ಅಂದ್ರೇನು? The isomers are two or more forms of compounds having the same composition. ಹೇಳ್ಬಹುದಲ್ವಾ? ಹಾಗಾದ್ರೆ molecules having the same molecular formula but differ in their structures, geometry, etc. ಅದರಲ್ಲಿ ಫಸ್ಟ್ ಒನ್ ಅಯೋನೈಸೇಷನ್ ಐಸೋಮರ್ಸ್ ಅಂತ ಕರಿತೀವಿ. ಹಾಗಂದ್ರೆ ಏನು? ದೇ ಎಕ್ಸ್ಚೇಂಜ್ ಅಯಾನ್ಸ್ ಬಿಟ್ವೀನ್ ದ ಲಿಗ್ಯಾಂಡ್ ಅಂಡ್
anion. ನೋಡಿಲ್ಲಿ this complex and this complex are ionization isomers. ನಮಗೆ ಗೊತ್ತಿದೆ ಸ್ಕ್ವೇರ್ ಬ್ರಾಕೆಟ್ ಇಂದ ಒಳಗಡೆ ಇರುವಂತ ಯಾವುದೇ ಸ್ಪೀಶೀಸ್ ಕೂಡ ಅಯೋನೈಸ್ ಆಗಲ್ಲ. ಅದೇ ರೀತಿ ಸ್ಕ್ವೇರ್ ಬ್ರಾಕೆಟ್ ಇಂದ ಹೊರಗಡೆ ಇದ್ರೆ ಅದು ದಟ್ ಕ್ಯಾನ್ ಬಿ ಎಕ್ಸ್ಚೇಂಜ್ಡ್ ಬಿಟ್ವೀನ್ ಸ್ಪಿಯರ್ ಅಂಡ್ ಅಯನೈಸೇಷನ್ ಸ್ಪಿಯರ್. ಅಂದ್ರೆ ಕೋಆರ್ಡಿನೇಷನ್ ಸ್ಪಿಯರ್ ಮತ್ತೆ ಅಯನೈಸೇಷನ್ ಸ್ಪಿಯರ್ ಮಧ್ಯೆ ಅಯಾನ್ಸ್ ಗಳು ಎಕ್ಸ್ಚೇಂಜ್ ಆಗುತ್ತೆ ಅಥವಾ ಸ್ಪೀಶೀಸ್ ಗಳು ಎಕ್ಸ್ಚೇಂಜ್ ಆಗುತ್ತೆ. ಇದು ಅಯನೈಸ್ ಮಾಡಿದಾಗ ಬರೋದು ಕ್ಲೋರೈಡ್ ಅಯಾನ್ ಅಂಡ್ ಕಾಂಪ್ಲೆಕ್ಸ್ ಅಯಾನ್ ಬಂದ್ರೆ ಇಲ್ಲಿ ಬ್ರೋಮೈಡ್ ಅಯಾನ್ ಅಂಡ್ ಕಾಂಪ್ಲೆಕ್ಸ್ ಅಯಾನ್ ಬರುತ್ತೆ. ನೆಕ್ಸ್ಟ್ ಒನ್ is hydration isomerism. They exchange water as the ligand and hydrate. In this complex, there are no water molecule outside, but here there is one water molecule. ಒಂದು ಕ್ಲೋರಿನ್ ಒಳಗೋಗುತ್ತೆ, ಒಂದು ವಾಟರ್ ಹೊರಗಡೆ ಬರುತ್ತೆ. ಇದರಲ್ಲಿ 2 ಕ್ಲೋರಿನ್ ಹೊರಗಡೆ ಹೋಗುತ್ತೆ. ಓಕೆ, 2 ವಾಟರ್, ಹಾಗಾದ್ರೆ ಇಲ್ಲಿ ಒಂದೇ ಇರಬೇಕು, ಇಲ್ಲಿ 2 ವಾಟರ್ ಮಾಲಿಕ್ಯೂಲ್ಸ್ ಹೊರಗಡೆ ಬರಬೇಕು. So this is how it is going to be understood. Linkage isomerism. This can be achieved or understood by taking the ligand, which is called as ambidentate ligand. Now the ligand that can bond at more than one atomic site. Ambidentate ligand andre the monodentate ligand which can use more than one atom for bonding to the central metal atom. In this one, carbon is the atom which is going to bind to central metal, whereas here nitrogen. ಇರೋದೇ 2 atom, ಒಂದು ಬಾರಿ ಕಾರ್ಬನ್ ಅನ್ನ ಯೂಸ್ ಮಾಡ್ಕೊಂಡ್ರೆ ಬಾಂಡಿಂಗ್ ಗೆ, ಇನ್ನೊಂದು ಬಾರಿ ನೈಟ್ರೋಜನ್ ಅನ್ನ ಯೂಸ್ ಮಾಡ್ಕೊಳ್ಳುತ್ತೆ. ಸೊ ಎಕ್ಸಾಂಪಲ್ ಇಲ್ಲಿದೆ, ನೋಡಬಹುದು ನೀವು. ಸೊ NCS and SCN, NO2 and ONO. Okay. Next, coordination isomerism, which occurs when cationic and anionic complexes of different metal ions are present in salt. Interchange of ligand between the complexes give isomers. ಹಾಗಾದ್ರೆ ಇಲ್ಲಿ ಕೋಬಾಲ್ಟ್ ಇದೆ, ಕ್ರೋಮಿಯಂ ಇದೆ. ಕೋಬಾಲ್ಟ್ ಸುತ್ತ NH3 ಇದೆ, ಕ್ರೋಮಿಯಂ ಸುತ್ತ ಸೈನೈಡ್ ಇದೆ. ಹಾಗಾದ್ರೆ ಇಲ್ಲಿ ಸೈನೈಡ್ಗಳು ಇಲ್ಲಿ ಹೋಗುತ್ತೆ, NH3 ಇಲ್ಲಿ ಬರುತ್ತೆ. ಸೊ ದಿಸ್ ಇಸ್ ದ ಕಾಂಪ್ಲೆಕ್ಸ್. ಕರೆಕ್ಟ್. ಹಾಗಾದ್ರೆ ಎರಡರಲ್ಲೂ ಸೇಮ್ ಆಟಮ್ಸ್ ಇದೆ, ಸೇಮ್ ಲಿಗ್ಯಾಂಡ್ಸ್ ಇದೆ, ಬಟ್ ಯಾವುದರ ಜೊತೆಗೆ ಇತ್ತು ಮೊದಲು ಅದು ಈಗ ಉಲ್ಟಾ ಆಗಿದೆ ಅಷ್ಟೇ. ಇದನ್ನ ಕೋಆರ್ಡಿನೇಷನ್ ಐಸೋಮೆರಿಸಮ್ ಅಂತ ಕರಿತೀವಿ. ನೆಕ್ಸ್ಟ್ ಬಂದ್ರೆ ಸ್ಟೀರಿಯೋ ಐಸೋಮೆರಿಸಮ್. ನಾನು ಅವಾಗ್ಲೇ ಹೇಳಿದಾಗೆ ಸ್ಟ್ರಕ್ಚರಲ್ ಐಸೋಮೆರಿಸಮ್ ಅಂಡ್ ಸ್ಟೀರಿಯೋ ಐಸೋಮೆರಿಸಮ್ ಅಂತ ಹೇಳ್ತೇವೆ. ಸ್ಟೀರಿಯೋದಲ್ಲಿ it is due to different spatial arrangement of atoms and groups in a molecule. There are 2 types. ಮೊದಲನೇದಾಗಿ geometrical isomers, ಇನ್ನೊಂದು optical isomers ಅಂತ ಬರುತ್ತೆ. It is due to different geometrical arrangements of ligands around central metal atom and is shown by square planar complexes ಅಂತ. ಮಾಲಿಕ್ಯುಲರ್ ಫಾರ್ಮುಲಾ ನೋಡಿ, M(X2), Ma(B(X2), Ma(BXY). ಅಂದ್ರೆ M ಅನ್ನೋದು ಮೆಟಲ್, A, X, B, Y ಎಲ್ಲದು ಕೂಡ ಲಿಗ್ಯಾಂಡ್ಸ್. ಹಾಗಾದ್ರೆ ಫಸ್ಟ್ ಟೈಪ್ ತಗೋಣ, Ma2X2. ಇದರಲ್ಲಿ ನಾವು ತಗೊಳ್ಳೋದು ಮೆಟಲ್ ಕೋಬಾಲ್ಟ್ ಇದೆ, A ಅನ್ನೋ ಲಿಗ್ಯಾಂಡ್ NH3 ಟ್ವೈಸ್, X ಅನ್ನೋದು Cl2. ಸೊ ಇಲ್ಲಿ ನಾವು ನೋಡ್ತಾ ಇರೋದು PtCl2 NH3 ಟ್ವೈಸ್ ಅಂತ. ಕರೆಕ್ಟ್. ಹಾಗಿದ್ರೆ ಇದನ್ನ ಪೇಲ್ ಎಲ್ಲೋ ಸಿಸ್ ಐಸೋಮರ್, ಟ್ರಾನ್ಸ್ ಐಸೋಮರ್ ಅಂತ ಕರಿಬಹುದು. ಯಾಕೆ? ಇದರಲ್ಲಿ ಕ್ಲೋರಿನ್ ಆಪೋಸಿಟ್ ಡೈರೆಕ್ಷನ್ ಇದೆ, ಸ್ಕ್ವೇರ್ ಪ್ಲೇನರ್ ಅಲ್ವಾ. ಇಲ್ಲಿ ಕ್ಲೋರಿನ್ ಒಂದೇ ಸೈಡ್ ಅಲ್ಲಿ ಇದೆ ಅಂತ. ಸೊ ದಿಸ್ ಇಸ್ ಎನ್ ಎಕ್ಸಾಂಪಲ್ ಫಾರ್ ಸ್ಕ್ವೇರ್ ಪ್ಲೇನರ್ ಕಾಂಪ್ಲೆಕ್ಸಸ್. ನೆಕ್ಸ್ಟ್ ಆಕ್ಟಾಹೆಡ್ರಲ್ ಟೈಪ್. ಇಲ್ಲಿ ಫಾರ್ಮುಲಾನ ಅಬ್ಸರ್ವ್ ಮಾಡಿ. ಅಂದ್ರೆ ಒಂದು ಮೆಟಲ್ ಇರಬೇಕು, ಆಕ್ಟಾಹೆಡ್ರಲ್ ಆಗ್ಬೇಕು ಅಂದ್ರೆ ಮೆಟಲ್ ಸುತ್ತ ಮಿನಿಮಮ್ ಲಿಗ್ಯಾಂಡ್ಸ್ 6 ಇರಬೇಕು. M ಇದೆಯಂತೆ, ಅದ್ರ ಸುತ್ತ 1 ಟೈಪ್ ಅಂದ್ರೆ A ಅನ್ನೋದು 4 ಇದೆ, X ಅಂಡ್ Y ಇದೆ. Ma4X2, Ma3X3 ಸುಮಾರು ಟೈಪ್ ಇದೆಯಂತೆ. ಅದೇ ರೀತಿ A ಅಂತ ಬಂದ್ರೆ ಅದು ಬೈಡೆಂಟೇಟ್ ಲಿಗ್ಯಾಂಡ್ ಅಂತ, ಸಿಮೆಟ್ರಿಕಲ್ ಬೈಡೆಂಟೇಟ್ ಲಿಗ್ಯಾಂಡ್.
ಹಾಗಾದ್ರೆ ಇಲ್ಲಿ ನೋಡ್ತಾ ಇದೀವಿ ನಾವು ಈ ಎಕ್ಸಾಂಪಲ್ ಅಲ್ಲಿ ಎಕ್ಸ್ ಇರೋ ಜಾಗದಲ್ಲಿ ಎ ಇರೋ ಜಾಗದಲ್ಲಿ NH3, ಎಕ್ಸ್ ಇರೋ ಜಾಗದಲ್ಲಿ Cl2 ಹಾಕೊಳ್ಳೋದು. ಇದು ಸಿಸ್ ಐಸೋಮರ್, ಇದು ಟ್ರಾನ್ಸ್ ಐಸೋಮರ್. ಓಕೆ, ನೆಕ್ಸ್ಟ್ ಫೇಶಿಯಲ್ ಅಂದ್ರೆ ಫ್ಯಾಕ್, ಮೆರಿಡಿಯೋನಲ್, ಮೆರಿಡಯೋನಲ್, ಕರೆಕ್ಟ್, ಮೆರಿಡಿಯೋನಲ್ ಅಂತ ಕರಿತೀವಿ. ಮರ್ ಐಸೋಮರ್. The octahedral coordination compounds of the type Ma3B3, they exhibit this one. They are going to be present along with the meridian anta kariti. Facial andre hege nodi, these are in one face, hauda, and these are in another face. ಒಂದು ಟ್ರಯಾಂಗುಲರ್ ಫೇಸ್ ಅಂತ ನಾವು ಕನ್ಸಿಡರ್ ಮಾಡ್ಕೊಂಡ್ರೆ ಒಂದು ಫೇಸ್ ಅಲ್ಲಿ ಇರುತ್ತೆ. ಇದು ಮೆರಿಡಿಯನ್ ಅಂತ. ಎನಿ ಒನ್ ಆಫ್ ದ ಮೆರಿಡಿಯನ್ ನೋಡಿ ಈ ತರ ಹೀಗಿರುತ್ತೆ. ಇದು ಕೂಡ ಒಂದು ಮೆರಿಡಿಯನ್ ಅಲ್ಲಿ ಇದೆ, ಕರೆಕ್ಟ್. ಹಾಗಿದ್ರೆ ಫ್ಯಾಕ್ ಅಂಡ್ ಮರ್ ಐಸೋಮರ್ ಅಂತ ಕರಿತೀವಿ. ನೆಕ್ಸ್ಟ್ second type is optical isomerism. They are non-superimposable mirror images, are called optical isomers, and may be described as chiral. They are also called as enantiomers, and they rotate plane polarized light in opposite direction. ಇದು ಡಿ ಐಸೋಮರ್ ಆಗಿದ್ರೆ ಇದು ಎಲ್ ಐಸೋಮರ್ ಆಗಿರುತ್ತೆ, ಸರಿನಾ? ಹಾಗಿದ್ರೆ ಇವೆರಡು ಕೂಡ ಎಂತ ಐಸೋಮರ್ಸ್? ಆಪ್ಟಿಕಲ್ ಐಸೋಮರ್ಸ್. ಓಕೆನಾ? ರೈಟ್. ನೆಕ್ಸ್ಟ್ ವೇಲೆನ್ಸ್ ಬಾಂಡ್ ಥಿಯರಿ ಅಂತ. ವೇಲೆನ್ಸ್ ಶೆಲ್ ಅಲ್ಲಿ ಎಂಟಿ ಡಿ ಆರ್ಬಿಟಲ್ ಇರೋ ಕಾರಣದಿಂದ ದ ಆಟಮ್ಸ್ ಯುಟಿಲೈಸಸ್ those empty orbital for hybridization. This method, which is going to be very useful for the predicting of geometry, magnetic property of the complex. ಒಂದಷ್ಟು ಕಾಂಪ್ಲೆಕ್ಸ್ ಗಳನ್ನ ನಾವು NCERT ಬುಕ್ ಅಲ್ಲಿ ಕಲ್ತಿರ್ತೀವಿ, ಅದರ ಅಪ್ಲಿಕೇಶನ್ಸ್ ನಾವು ಮಾಡಬೇಕಾಗುತ್ತೆ. ಅಕಾರ್ಡಿಂಗ್ ಟು ದಿಸ್ ಒನ್, ನಮಗೇನಾದ್ರೂ ಒಂದು ಲಿಗ್ಯಾಂಡ್ ಇದೆ ಅನ್ನೋದಾದ್ರೆ, ಬೇಸ್ಡ್ ಆನ್ ದ ಕೋಆರ್ಡಿನೇಷನ್ ನಂಬರ್, ನೋಡಿ, ದಟ್ ಕ್ಯಾನ್ ಬಿ ಗಿವನ್ ಬೈ, ಓಕೆ, ಇಫ್ ದ ಕೋಆರ್ಡಿನೇಷನ್ ನಂಬರ್ ಈಸ್ 2, ದ ಜಾಮಿಟ್ರಿ ಇಸ್ ಲೀನಿಯರ್ ಅಂತ ಕರಿತೀವಿ, ಲೀನಿಯರ್. ಇಫ್ ಇಟ್ ಈಸ್ 3, ಟ್ರಿಗೋನಲ್, ಪ್ಲೇನಾರ್ ಅಂತೀವಿ. ಇಫ್ ಇಟ್ ಈಸ್ 4, ಎರಡು ತರ ಬರುತ್ತೆ, ಒಂದು ಟೆಟ್ರಾ ಹೆಡ್ರಲ್, ಇನ್ನೊಂದು ಸ್ಕ್ವೇರ್ ಪ್ಲೇನಾರ್ ಅಂತ. ಸೊ ಇಲ್ಲೊಂದಷ್ಟು ಕಾಂಪ್ಲೆಕ್ಸ್ ಗಳನ್ನ ಕೊಟ್ಟಿದ್ದಾರೆ. ಕ್ರೋಮಿಯಂ ಇನ್ +3 ಆಕ್ಸಿಡೇಷನ್ ಸ್ಟೇಟ್, ಕ್ರೋಮಿಯಂ ಇಲ್ಲಿ ಡಿಫ್ರೆಂಟ್ ಆಕ್ಸಿಡೇಷನ್ ಸ್ಟೇಟ್ ಇದೆ, ಡಿಪೆಂಡಿಂಗ್ ಅಪಾನ್ ದ ಟೈಪ್ ಆಫ್ ದ ಲಿಗ್ಯಾಂಡ್. ನೆನ್ಪಿಟ್ಕೊಂಡಿರ್ತೀರಾ? ರೈಟ್. ಹಾಗಿದ್ರೆ ಬೇಸ್ಡ್ ಆನ್ ದಿಸ್ ಒನ್, ವಿ ಹ್ಯಾವ್ ಆಲ್ರೆಡಿ ಕಮ್ ಅಕ್ರಾಸ್ ವಿತ್ ಸೋ ಮೆನಿ ಕಾಂಪ್ಲೆಕ್ಸಸ್, ಎಸ್ಪೆಷಲಿ NiCl4, NiCN4 ಟೈಮ್ಸ್, ಕರೆಕ್ಟಾ? ಇವೆಲ್ಲದರಲ್ಲೂ ಕೂಡ ವೇಲೆನ್ಸ್ ಬಾಂಡ್ ಥಿಯರಿನ ನಾವು ಪ್ರಾಕ್ಟೀಸ್ ಮಾಡಿದ್ದೇವೆ. ಹಾಗಾಗಿ ಅದನ್ನ ನಾನು ಇಲ್ಲಿ ಜಾಸ್ತಿ ಸ್ಟ್ರೆಸ್ ಮಾಡಿ ಹೇಳ್ತಾ ಇಲ್ಲ, ಅರ್ಥ ಮಾಡ್ಕೊಳ್ಬೇಕು. ಓಕೆ, ನೆಕ್ಸ್ಟ್ ಕ್ರಿಸ್ಟಲ್ ಫೀಲ್ಡ್ ಥಿಯರಿ. ಇದನ್ನ ಶಾರ್ಟ್ ಫಾರ್ಮ್ ಅಲ್ಲಿ CFT ಅಂತ ಕರಿತೀವಿ. ಇಟ್ ಗಿವ್ಸ್ ಅ ಸ್ಯಾಟಿಸ್ಫ್ಯಾಕ್ಟರಿ ಎಕ್ಸ್ಪ್ಲನೇಷನ್ ಫಾರ್ ದ ಪ್ರಾಪರ್ಟೀಸ್ ಅಂಡ್ ಬಾಂಡಿಂಗ್ ಇನ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್. ದ ಮೇನ್ ಪಾಸ್ಟುಲೇಟ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇದು. The attraction between the central metal and the ligands in the complexes is considered to be purely electrostatic, andre ionic bond tara. Thus bonding in the complex may be ion-ion attraction or ion-dipole attraction. Ligands are treated as point of negative charges. There is no interaction between the metal orbitals and the ligand orbitals. The d orbitals present in metal have the same energy in the free state. This is called degenerate state of d orbital. But when the complex is formed, the ligand, okay, form the ligands destroy the degeneracy of these orbitals. Andre ligands metal na approach adaga
ಆ ಡಿಜೆನರಸಿ ಡೆಸ್ಟ್ರಾಯ್ ಆಗುತ್ತಂತೆ. ದಿಸ್ ಎಫೆಕ್ಟ್ is known as crystal field splitting of d orbitals. ಅಂದ್ರೆ when ligands approaches d orbital splitting ಆಗುತ್ತೆ. ಆ ಸ್ಪ್ಲಿಟಿಂಗ್ ಯಾವ ಪ್ಯಾಟರ್ನ್ ಅಲ್ಲಿ ಆಗುತ್ತೆ? ಮೊದಲನೇದಾಗಿ ಟೆಟ್ರಾಹೆಡ್ರಲ್, ಮತ್ತಿನ್ನೊಂದು ಆಕ್ಟಾಹೆಡ್ರಲ್ ಅಂತ ಹೇಳಿ. ಈಗ ಔಟ್ ಆಫ್ ದ 5 d ಆರ್ಬಿಟಲ್ಸ್ 5 d ಆರ್ಬಿಟಲ್ ಇರುತ್ತೆ ಅಂತ ಅಂದ್ಕೋಣ. ಕರೆಕ್ಟ್? ನೋಡಿ ಅಲ್ಲಿ ಇಟ್ ಅಕೌಂಟ್ಸ್ ಫಾರ್ ಬೋತ್ ಕಲರ್ ಅಂಡ್ ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ಆಫ್ ದ ಕಾಂಪ್ಲೆಕ್ಸಸ್. ಇಟ್ ಈಸ್ ಬೇಸ್ಡ್ ಆನ್ ಡಿ ಆರ್ಬಿಟಲ್ ಎನರ್ಜಿ ಲೆವೆಲ್ ಸ್ಪ್ಲಿಟಿಂಗ್. ಇಲ್ಲಿ ನೋಡ್ತಾ ಹೋದ್ರೆ ಒಂದು ಡಿ ಆರ್ಬಿಟಲ್ ಅಂತ ತಗೊಂಡಿರ್ತೀವಿ ಅಂದ್ಕೊಳ್ಳಿ. 5 ಬಾಕ್ಸಸ್ ಇದೆ, ಅಂದ್ರೆ 5 ಡಿಜೆನರೇಟ್ ಆರ್ಬಿಟಲ್ಸ್ ಇದೆ. When ligand approaches this one, it is going to the excited state. Correct? Then splitting takes place in two manner, right? 3 orbitals illirutte, 2 orbitals illirutte. ಇದನ್ನ ನಾವು T2G ಆರ್ಬಿಟಲ್ ಅಂತ ತಗೊಂಡ್ರೆ ಇದನ್ನ EG ಆರ್ಬಿಟಲ್ ಅಂತ ಕರಿತೀವಿ. ನೋಡೋಣಂತೆ ದ ಸ್ಪ್ಲಿಟಿಂಗ್ ಡಿಪೆಂಡ್ಸ್ ಅಪಾನ್ ದ ಸ್ಟ್ರೆಂತ್ ಆಫ್ ದ ಲಿಗ್ಯಾಂಡ್ ಅಂತ. ಹಾಗಾದ್ರೆ ಒಂದಷ್ಟು ಲಿಗ್ಯಾಂಡ್ಗಳು ವೀಕ್ ಲಿಗ್ಯಾಂಡ್ಸ್ ಇರುತ್ತೆ, ಒಂದಷ್ಟು ಲಿಗ್ಯಾಂಡ್ ಸ್ಟ್ರಾಂಗ್ ಲಿಗ್ಯಾಂಡ್ ಇರುತ್ತೆ. ಸ್ಟ್ರಾಂಗ್ ಲಿಗ್ಯಾಂಡ್ ಬಂದಾಗ ಆ ಸ್ಪ್ಲಿಟಿಂಗ್ ತುಂಬಾ ಜಾಸ್ತಿ ಆಗುತ್ತೆ, ಅಂದ್ರೆ ಇವುಗಳ ಮಧ್ಯೆ ಇರುವಂತ ಎನರ್ಜಿ ಜಾಸ್ತಿ ಇರುತ್ತೆ, ಸ್ಪ್ಲಿಟ್ ಜಾಸ್ತಿ ಆಗುತ್ತೆ. ವೀಕ್ ಲಿಗ್ಯಾಂಡ್ ಬಂದಾಗ ಸ್ಪ್ಲಿಟಿಂಗ್ ಕಡಿಮೆ ಇರುತ್ತೆ. ಓಕೆ, ದೆನ್ ದ ಆಕ್ಸಿಡೇಷನ್ ಸ್ಟೇಟ್ ಆಫ್ ದ ಮೆಟಲ್ delta is greater for M3+ than M2+. The row of the metal in the periodic table for the given ligand and oxidation state of the metal, delta increases going down in the group. Hagadre delta is greater in ruthenium complex than in iron complexes. Okay. Next, ಕಲರ್ಸ್ ಆಫ್ ಮೆಟಲ್ ಕಾಂಪ್ಲೆಕ್ಸಸ್ ಅಂತ. ಏನು ಕಲರ್ ಎಕ್ಸಿಬಿಷನ್ಗೆ ಏನು ಪ್ರಾಪರ್ಟಿ ನಾವು ಕೊಡಬಹುದು ಅಂತ? ಇಟ್ ಈಸ್ ಡ್ಯೂ ಟು ಎಲೆಕ್ಟ್ರಾನಿಕ್ ಟ್ರಾನ್ಸಿಷನ್ ಬಿಟ್ವೀನ್ T2G ಅಂಡ್ EG ಆರ್ಬಿಟಲ್. ಆ ಎನರ್ಜಿ ಲೆವೆಲ್ಗಳ ಮಧ್ಯೆ ಎಲೆಕ್ಟ್ರಾನ್ ಟ್ರಾನ್ಸಿಷನ್ ಆದ್ರೆ ಅವಾಗ ಬರುವಂತ ಕಲರ್ಸ್ ದೇ ಆರ್ ಗೋಯಿಂಗ್ ಟು ಬಿ ಎಕ್ಸಿಬಿಟೆಡ್ ಬೈ ದಟ್ ಪರ್ಟಿಕ್ಯುಲರ್ ಕಾಂಪ್ಲೆಕ್ಸ್. The energy of an electron is increased by absorbing the light energy and it moves to higher energy level. Hagadre energy of photon is equal to energy difference between the ground state and excited state. That can be given by this equation, E is equal to h nu. H another Planck's constant, nu another frequency, E another energy of photon. Okay. ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ಆಫ್ ಮೆಟಲ್ ಕಾಂಪ್ಲೆಕ್ಸಸ್ ಬಂದ್ರೆ ಪ್ಯಾರಾಮ್ಯಾಗ್ನೆಟಿಕ್ ಆಗಿರ್ಬೇಕು ಅಂದ್ರೆ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಮಸ್ಟ್ ಬಿ ದೇರ್. ಡಯಾಮ್ಯಾಗ್ನೆಟಿಕ್ ಅಂದ್ರೆ ನೋ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್. ಡಿಟರ್ಮೈನ್ ಫ್ರಮ್ ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟಿಂಗ್ ಡಯಾಗ್ರಾಮ್ಸ್ ಇದನ್ನ ನೋಡ್ತಾ ಇದ್ದೇವೆ. ನೆಕ್ಸ್ಟ್, ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಫ್ ಕೋಆರ್ಡಿನೇಷನ್ ಕಾಂಪೌಂಡ್ ಇಸ್ ಸ್ಟೆಬಿಲಿಟಿ ಆಫ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಇನ್ ಸೊಲ್ಯೂಷನ್ಸ್. ಒಂದು ಈಕ್ವೇಶನ್ ತಗೊಳ್ಳೋಣ ಅಂತ. ಕನ್ಸಿಡರ್ ದ ಫಾಲೋಯಿಂಗ್ ಈಕ್ವಿಲಿಬ್ರಿಯಂ ಬಿಟ್ವೀನ್ undissociated complex ion and dissociated ion. Metal which is going to attach to n number of ligands with B+ charge. Okay, abaga equilibrium constant anna now kotre that can be represented by like this. The smaller the value of Kc, the greater is the stability, and vice versa. The reciprocal of equilibrium constant is called as what? Stability constant. ಆದ್ರೆ ಹಾಗಾದ್ರೆ ನಾವು KS ಅಂದ್ರೆ ಸ್ಟೆಬಿಲಿಟಿ ಕಾನ್ಸ್ಟೆಂಟ್ ಅನ್ನ 1/Kc ಅಂತ ತಗೋಬೋದಾ? ರೈಟ್. ದ ಹೈಯರ್ ದ ವ್ಯಾಲ್ಯೂ ಆಫ್ KS, ದ ಮೋರ್ ಇಸ್ ದ ಸ್ಟೆಬಿಲಿಟಿ. ದ ವ್ಯಾಲ್ಯೂ ಆಫ್ KS ಡಿಪೆಂಡ್ಸ್ ಆನ್ ನೇಚರ್ ಆಫ್ ದ ಸೆಂಟ್ರಲ್ ಮೆಟಲ್ ಆಟಮ್ ಅಂತ. ದ ಮೋರ್ ದ ಪೋಲರೈಸಿಂಗ್ ಪವರ್ ಆಫ್ ದ ಸೆಂಟ್ರಲ್ ಮೆಟಲ್ ಅಯಾನ್, ದ ಮೋರ್ ಇಸ್ ದ ಸ್ಟೆಬಿಲಿಟಿ ಆಫ್ ದ ಕಾಂಪ್ಲೆಕ್ಸ್. ಹಾಗಾದ್ರೆ ಪೋಲರೈಸಿಂಗ್ ಪವರ್ ಇಸ್ ಈಕ್ವಲ್ ಟು ಚಾರ್ಜ್ ಬೈ ರೇಡಿಯಸ್. However, thus complexes of Fe3+ is more stable than Fe2+. Nature of ligands ಮೇಲೂ ಕೂಡ ಇದು ಡಿಪೆಂಡ್ ಆಗುತ್ತಂತೆ. ಮೆಟಲ್ ಮೇಲೆ ಅಷ್ಟೇ ಅಲ್ಲ, ಲಿಗ್ಯಾಂಡ್ಸ್ ಮೇಲೆ ಕೂಡ ಇದು ಡಿಪೆಂಡ್ ಆಗುತ್ತೆ ಸ್ಟೆಬಿಲಿಟಿ.
ಏನು, since ligand is a Lewis base, the more the basic character of the ligand, the more is the stability of the complex. Thus, complex of F minus is more stable than that of chloride or bromide. Chelating ligand gives much larger value of stability constant ಅಂತ. Okay, ಹಾಗಾದ್ರೆ NiH2O 6 times 2 plus, when it is going to be treated with 6NH3, it is going to form normal complex. The Kf value is going to be this one. Adre ethane 1,2-diamine, 3 moles of ethane 1,2-diamine andre, it is going to form chelating ligands. Kf value is 2 into 10 to the power 18. Andre stability is more anta. Okay, ಹಾಗಾದ್ರೆ ಇಂಪಾರ್ಟೆನ್ಸ್ ಆಫ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಅಂತ ತಗೊಂಡ್ರೆ, ಮೊದಲನೇದಾಗಿ ಬಯಾಲಜಿಕಲ್ ಪ್ರೋಸೆಸ್ ಅಲ್ಲಿ ಎಲ್ಲೆಲ್ಲಿ ಯೂಸ್ ಆಗುತ್ತೆ ನೋಡಿ. ಮೊದಲನೇದಾಗಿ ಹಿಮೋಗ್ಲೋಬಿನ್. ಹಿಮೋಗ್ಲೋಬಿನ್ ಅಲ್ಲಿ ಆಕ್ಸಿಜನ್ ಕ್ಯಾರಿಯರ್ ಇಸ್ ಎ ಕಾಂಪ್ಲೆಕ್ಸ್ ಆಫ್ ಐರನ್. ಕ್ಲೋರೋಫಿಲ್ ಇರುತ್ತೆ. ಗ್ರೀನ್ ಕಲರಿಂಗ್ ಮ್ಯಾಟರ್ ಆಫ್ plants is a complex of magnesium. Vitamin B12 is a complex of cobalt. In analytical chemistry, many metal ions are quantitatively estimated by complex formation. Cu2 plus, Ni plus 2, Fe3 plus, and Al plus 3. ಇಲ್ಲಿ ಒಂದು ಕಾಂಪ್ಲೆಕ್ಸ್ ಅನ್ನ ನಾವು ತಗೊಂಡಿದೀವಂತೆ. ರೆಡ್ ಪ್ರಿಸ್ಪ್ರೇಟ್ ಆಫ್ ನಿಕಲ್ ವಿತ್ dimethyl glyoxine. Separation of Ag plus and Hg2 plus 2 plus Ag plus. Okay, ಇವೆರಡರಲ್ಲಿ Ag plus forms soluble complex ಇಲ್ಲಿದೆ, and Hg2 2 plus forms black insoluble complexes. ಹಾಗಾದ್ರೆ identification becomes easy, correct? Next, in metallurgical processes, bauxite ore of aluminum is purified by soluble complexes. ಅಲ್ಯೂಮಿನ ಏನ್ ಮಾಡ್ತೀವಿ, ಬೇಸ್ ಜೊತೆನಲ್ಲಿ ಟ್ರೀಟ್ ಮಾಡ್ತೀವಿ. ಇಟ್ ಇಸ್ ಗೋಯಿಂಗ್ ಟು ಫಾರ್ಮ್ AlOH 4 times. Impurities of Fe2O3 are left behind in the solution. Extraction of silver and gold by cyanide process involves complex formation. Hydrometallurgy ಅಂತ ಕರಿತೀವಿ. Ag plus ಅಥವಾ Au plus noble metals ಅಂತ ಕರಿತಾ ಇದ್ವಿ. They are going to be treated with cyanide. They form cyanide complexes. Nickel is purified by Mond's process, forming volatile nickel carbonyl. Nickel treated with carbon monoxide to form nickel tetracarbonyl. Heat ಮಾಡಿದ್ರೆ nickel and 4 moles of carbon monoxide, which is going to be obtained. Next, in photography, ಇದನ್ನ ಕೇಳಿದ್ದಾರೆ ಸುಮಾರು ಸಲ. Excess of AgBr is removed by complex formation. AgBr reacts with hypo solution to form a complex. Next, some miscellaneous uses ante. Potassium complex with silver and cyanide. Okay, and the complex of silver is used in silver plating. EDTA is used for the estimation of Mg plus 2 and Ca plus 2 ions and for the removal of hardness of water. PtNH3Cl2, ಅದನ್ನು ನಾವು cisplatin ಅಂತ ಕರೀತೇವೆ, is used in the treatment of cancer. Next, organometallic compounds. The organic compounds having metal atom directly attached to the carbon are known as organometallic compounds. They can be sigma bonded or pi bonded. Sigma bonded ಅಲ್ಲಿ Grignard reagent ಅನ್ನು ಕನ್ಸಿಡರ್ ಮಾಡ್ತೇವೆ, RMgX, ಕರೆಕ್ಟ್. ಅಂಡ್ ಪೈ ಬಾಂಡೆಡ್ ಅಲ್ಲಿ ಟೆಟ್ರಾಮಿಥೈಲ್ ಟಿನ್, ಡೈಇಥೈಲ್ ಜಿಂಕ್, N-ಬ್ಯೂಟೈಲ್ ಲಿಥಿಯಂ, G ಸಾಲ್ಟ್, ಇವುಗಳನ್ನ ನಾವು ನೋಡ್ತೇವೆ. ಫೆರೋಸೀನ್ which is going to be ನೋಡಿ ಇಲ್ಲಿ ಸೈಕ್ಲೋಪೆಂಟಿನ್ ಸ್ಟ್ರಕ್ಚರ್ ಇದೆ, ಎರಡು ಪ್ಲೇಟ್ ಲೈಕ್ ಸ್ಟ್ರಕ್ಚರ್ ಗಳ ಮಧ್ಯೆ Fe ಇದೆ ಅಂತ. ಅದೇ ತರ
ಡೈಬೆನ್ಸೀನ್ ಕ್ರೋಮಿಯಂ, ಇಲ್ಲೂ ಕೂಡ ಆರ್ಗ್ಯಾನೋ ಮೆಟಾಲಿಕ್, ಇಲ್ಲಿ ಆರ್ಗ್ಯಾನಿಕ್ ಪಾರ್ಟ್ ಅಂಡ್ ಮೆಟಾಲಿಕ್ ಪಾರ್ಟ್. ಕರೆಕ್ಟಾ? ರೈಟ್. ನೆಕ್ಸ್ಟ್, ಸಿಂಥಸಿಸ್ ಆಫ್ ಆರ್ಗ್ಯಾನೋ ಮೆಟಾಲಿಕ್ ಕಾಂಪೌಂಡ್ಸ್. ಹೇಗೆ ಸಿಂಥಸೈಸ್ ಮಾಡ್ತೇವೆ? ಈ ಪರ್ಟಿಕ್ಯುಲರ್ ಪ್ರೋಸೆಸ್ ಅಲ್ಲಿ ಸಿಂಥಸಿಸ್ ಆಫ್ ಗ್ರಿಗ್ನಾರ್ಡ್ ರಿಯೇಜೆಂಟ್ ಅಂತ, ಇದನ್ನ ಪ್ರಿಪೇರ್ ಮಾಡೋದು ತುಂಬಾ ಈಸಿ. ಹೇಗೆ? ಆಲ್ಕೈಲ್ ಹ್ಯಾಲೈಡ್ ಟ್ರೀಟೆಡ್ ವಿತ್ ಮೆಗ್ನೀಷಿಯಂ ಇನ್ ಈಥರ್ ಮೀಡಿಯಂ ವಿಚ್ ಇಸ್ ಗೋಯಿಂಗ್ ಟು ಗಿವಿಂಗ್ ರೈಸ್ ಟು alkyl magnesium halide. Other metals like lithium, sodium, zinc, cadmium can also be used. Dialkyl cadmium already we know. Synthesis of other organometallic compounds using Grignard reagent. ಸರಿನಾ? ಹಾಗಾದ್ರೆ ಈ ಕಾಂಪೌಂಡ್ಸ್ ನಾವು ನೋಡ್ತಾ ಇದ್ದೇವೆ. ಕರೆಕ್ಟಾ? ಆಲ್ಕೈಲ್ ಮೆಗ್ನೀಷಿಯಂ ಹ್ಯಾಲೈಡ್ ಅನ್ನ PbCl4 ಜೊತೆ ಟ್ರೀಟ್ ಮಾಡಿದ್ರೆ C2H5 4 ಟೈಮ್ಸ್ Pb ಬರ್ತಾ ಇದೆ. ಸರಿನಾ? ಇದು ಒಂದು ಇಂಪಾರ್ಟೆನ್ಸ್. ಪ್ರಿಪರೇಷನ್ ಆಫ್ ಪೈ ಕಾಂಪ್ಲೆಕ್ಸಸ್ ಅಂತ, ಜಿ ಸಾಲ್ಟ್ ಅನ್ನ ಪ್ರಿಪೇರ್ ಮಾಡೋದು. ವಿ ಹ್ಯಾವ್ ಈಥೀನ್ ಅಂಡ್ K2PtCl4, ಸೊ ದಿಸ್ ಇಸ್ ಗೋಯಿಂಗ್ ಟು ಬಿ ಫಾರ್ಮಿಂಗ್ ಜಿ ಸಾಲ್ಟ್. ಡೈಬೆನ್ಸೀನ್ ಕ್ರೋಮಿಯಂ ಅಂತ, benzene with chromium vapors, it is going to form dibenzene chromium. Ferrocene C5H5MgBr. ನೆನ್ಪಿಟ್ಕೊಳ್ಳಿ, ಇದು ಈ ಕಾಂಪೌಂಡ್ ಅನ್ನ. ಓಕೆ, ಫೆರೋಸಿನ್ ಅಲ್ಲಿ we have this cyclic structure. When we treated with FeCl2, which is going to form ferrocene. ಹಾಗಾದ್ರೆ so many organometallic compounds are going to be prepared from Grignard reagent also. Next, last part of it is going to be metal carbonyls. The compounds of carbon monoxide with certain transition metals are known as metal carbonyls. Nickel tetracarbonyl is there, iron pentacarbonyl. ಹಾಗಿದ್ರೆ ಒಂದು ಮೆಟಲ್ ಸುತ್ತ ಕಾರ್ಬನ್ ಮೊನಾಕ್ಸೈಡ್ಸ್ ಇದೆ ಅನ್ನೋದಾದ್ರೆ ಅದನ್ನ ನಾವು ರೈಟ್ ಮೆಟಲ್ ಕಾರ್ಬೋನೈಲ್ಸ್ ಅಂತ ಹೇಳ್ಬಹುದು. Polynuclear metal carbonyls are also known. For example, Fe3CO 12 times, Mn2CO 10 times. The metal carbon bond in carbonyls may be represented by like this. Due to some back bonding by sidewise overlapping between d orbitals of metal and empty pi orbitals of carbon, the metal carbon bond length is somewhat shorter and CO bond is longer than triple bond. This effect usually ligand metals ಗೆ ಎಲೆಕ್ಟ್ರಾನ್ ಅನ್ನ ಕೊಡೋದು ಗೊತ್ತು. ಆದ್ರೆ ಲಿಗ್ಯಾಂಡ್ ಅಲ್ಲಿರೋ ಆಂಟಿ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ಗೆ ಮೆಟಲ್ಸ್ ಅಲ್ಲಿ ಫಿಲ್ಡ್ ಆರ್ಬಿಟಲ್ಸ್ ಇರುತ್ತಲ್ಲ, ಆ ಎಲೆಕ್ಟ್ರಾನ್ ಅನ್ನ ಕೊಡೋದು ರೇರೆಸ್ಟ್ ಕೇಸಸ್. ಎಸ್ಪೆಷಲಿ ಇನ್ ಕಾರ್ಬೋನೈಲ್ ಕೇಸಸ್ ಮೆಟಲ್ ಡೊನೇಟ್ ಎಲೆಕ್ಟ್ರಾನ್ಸ್ ಬ್ಯಾಕ್. ಅದನ್ನ ನಾವು ಬ್ಯಾಕ್ ಬಾಂಡಿಂಗ್ ಅಂತ ಕರಿತಾ ಇದ್ದೀವಿ. ಬ್ಯಾಕ್ ಬಾಂಡಿಂಗ್. ದಿಸ್ ಎಫೆಕ್ಟ್ ಇಸ್ ನೋನ್ ಆಸ್ ಸೈನರ್ಜಿಕ್ ಎಫೆಕ್ಟ್. Synergic effect ಅಂದ್ರೆ the electrons of the metal donated back to the ligand to its anti-bonding ಅಂದ್ರೆ pi star molecular orbitals. ಅದನ್ನ ನಾವು synergic effect ಅಂತ ಕರಿತೀವಿ. ನೆಕ್ಸ್ಟ್, ಪ್ರಿಪರೇಷನ್ ಆಫ್ ಮೆಟಲ್ ಕಾರ್ಬೋನೈಲ್ಸ್ ಬಂದ್ರೆ ನಾವು ಆಲ್ರೆಡಿ ಗೊತ್ತಿದೆ, ಮಾಂಟ್ಸ್ ಪ್ರೋಸೆಸ್ ಅಲ್ಲಿ ಇದೇ ಕೆಲಸ ಮಾಡೋದು. ನಿಕಲ್ ವಿಚ್ ಇಸ್ ಗೋಯಿಂಗ್ ಟು ಬಿ heated with carbon monoxide at 320 to 340 Kelvin, nickel tetracarbonyl which is going to be formed. ಅದೇ ರೀತಿ ಐರನ್ ಕೂಡ. ನೆಕ್ಸ್ಟ್, ಯೂಸಸ್ ಆಫ್ ಆರ್ಗ್ಯಾನೋಮೆಟಾಲಿಕ್ ಕಾಂಪೌಂಡ್ಸ್ ಹೋದ್ರೆ Grignard reagent is employed for the synthesis of number of organic compounds. Example, alcohols, aldehydes, ketones, esters, etc. Nickel is purified by Mond process. Ziegler-Natta catalyst, which is a mixture of triethyl aluminum and titanium tetrachloride, TiCl4.
is used for polymerization of ethene. Tetraethyl lead is used as anti-knock compounds. Wilkinson catalyst PPH3 thrice RHCl ruthenium complex ಇದೆ for selective hydrogenation. C2H5HgCl ಅಂದ್ರೆ ethyl mercury chloride which is a fungicide. ಓಕೆ ನೋಡಿ ಮಕ್ಕಳ, ಇದಿಷ್ಟು ಆಗಿತ್ತು ಸಿನಾಪ್ಸಿಸ್ ಆಫ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್. ಹಾಗಾದ್ರೆ ನೆಕ್ಸ್ಟ್ ವಿ ಶಲ್ ಮೂವ್ ಟು ದ MCQs of this chapter. Okay, we shall move to the first question. According to the postulates of Werner for compound coordination compounds, primary valency is ionizable, secondary valency is ionizable, primary and secondary valencies are non-ionizable, only primary valency is non-ionizable. The correct answer is option A. Yeah, primary valencies are ionizable and which are satisfied only by negative ions. Which of the following postulates of Werner's theory is incorrect? ಒಂದನ್ನೇ ಓದ್ತಾ ಹೋಗೋಣ. Primary valencies are satisfied by negative ions. Correct. Secondary valencies are satisfied by neutral molecules or negative ions. Correct. Secondary valence is equal to the coordination number and it depends upon the nature of a ligand attached to metals. ನೋಡುವ. The ion or groups bound by secondary linkages to the metal have characteristic spatial arrangement. ಹಾಗಿದ್ರೆ ಇದು ಕರೆಕ್ಟ್ ಆಗುತ್ತೆ. So the answer will be option C. Next question. CrCl3 has primary valence of, ನೋಡಿ ಅದರ ಆಕ್ಸಿಡೇಷನ್ ಸ್ಟೇಟ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಕೋಣ. CrCl3 ಟೋಟಲ್ ಆಕ್ಸಿಡೇಷನ್ ಸ್ಟೇಟ್ 0 ಇದೆ, ಕ್ರೋಮಿಯಂ ಗೊತ್ತಿಲ್ಲ, ಪ್ಲಸ್ 3 ಕ್ಲೋರಿನ್ ಇದೆ. ಈಚ್ ಕ್ಲೋರಿನ್ ಕ್ಯಾರೀಸ್ -1 ಚಾರ್ಜ್. ಸೊ x - 3 is equal to 0, therefore x is equal to +3. ಹಾಗಾದ್ರೆ ಪ್ರೈಮರಿ ವೇಲೆನ್ಸಿ ಅಂದ್ರೆ ಮೆಟಲ್ ಆಟಮ್ದು ಆಕ್ಸಿಡೇಷನ್ ಸ್ಟೇಟ್, therefore option A. Next, 1 mole of the complex compound put together CONH3 5 times Cl3 gives 3 moles of ions on dissolution in what? 1 mole of the same complex reacts with the 2 moles of AgNO3 solution to yield 2 moles of AgCl. The structure of the complex is, then pitkondirbekidu. Ionization ಆದ್ರೆ 3 ions ಬರ್ತಾ ಇದೆ ಅಂತ ಅವರೇ ಕೊಟ್ಟಿದ್ದಾರೆ. 3 moles of the ions ಬರ್ತಾ ಇದೆ. AgCl ಜೊತೆ ಟ್ರೀಟ್ ಮಾಡಿದ್ರೆ ಅಥವಾ AgNO3 ಜೊತೆ ಟ್ರೀಟ್ ಮಾಡಿದ್ರೆ 2 moles of AgCl ಬರ್ತಾ ಇದೆ. ಹಾಗಾದ್ರೆ ಕಾಂಪ್ಲೆಕ್ಸ್ ಇಂದ ಹೊರಗಡೆಗೆ 2Cl ಇರಬೇಕು. ಕರೆಕ್ಟ್. ಹಾಗಾದ್ರೆ ಇದು ಮೆಟಲ್ ಇರುತ್ತಂತೆ, ಕಾಂಪ್ಲೆಕ್ಸ್ ಅಯಾನ್. ಹಾಗಾದ್ರೆ ಇದಿಷ್ಟು ಸೇರಿ 1 ಅಯಾನು, 2 ಕ್ಲೋರಿನು, 2 ಅಯಾನು, ಸೊ 3 ಅಯಾನ್ಸ್. ಯಾವ್ದ್ರಲ್ಲಿದೆ ಒಮ್ಮೆ ನೋಡಿ ಹೇಳ್ತೀರಾ? ಸೊ ದ ಆನ್ಸರ್ ವಿಲ್ ಬಿ option D. Correct. Next, when AgNO3 is added to a solution of CONH3 5 times Cl3, the precipitate of AgCl shows 2 ionizable chloride ions ಅಂತ ಈಗ ತಾನೇ ಬರ್ದಿದ್ವಲ್ಲ ಅದೇ. ನೋಡಿ, 2 chlorine atoms satisfy primary valency and 1 secondary valency. 1 chlorine atom satisfy primary valency as well as secondary valency. 3 chlorine atoms satisfy primary valency. 3 chlorine atoms satisfy secondary valency. ಅವಾಗಲೇ ನೋಡಿರೋ ಕಾಂಪ್ಲೆಕ್ಸ್ ಅಲ್ಲಿ ಒಮ್ಮೆ ನೋಡ್ಬೇಡ. ಎಷ್ಟು ಕ್ಲೋರಿನ್ ಸೆಕೆಂಡರಿ ವೇಲೆನ್ಸಿ? 1 ಸೆಕೆಂಡರಿ ವೇಲೆನ್ಸಿ ಇದೆಯಂತೆ, 2 ಪ್ರೈಮರಿ ವೇಲೆನ್ಸಿ ಇದೆಯಂತೆ. ಸೊ ಹಾಗಾದ್ರೆ ಆನ್ಸರ್ ಯಾವ್ದು ಬರ್ಬೇಕಂತೆ? ಆಪ್ಷನ್ ಎ. ಕರೆಕ್ಟಾ? ನೆಕ್ಸ್ಟ್ ಒನ್. Which one is the most likely structure of CrCl3.6H2O if 1/3 of the total chlorine of the compound is precipitated by adding AgNO3? Correct? ಅವರೇ ಕೊಟ್ಟಿದ್ದಾರೆ. ಯಾವ್ದು ಕರೆಕ್ಟ್ ಅಂತ ಹೇಳಿ. 1/3 of the total chlorine, ರೈಟ್? 1/3 ಅಂದ್ರೆ ಎಷ್ಟಪ್ಪ? 3 ಕ್ಲೋರಿನ್ ಅಲ್ಲಿ
ಒಂದು ಕ್ಲೋರಿನ್ ಹೊರಗಡೆ ಇದೆ, 1 Cl ಮೈನಸ್ ಹೊರಗಡೆ ಇದೆ ಅಂತ. ಅಂದ್ರೆ ದ ಅಯಾನ್ ಪ್ರೆಸೆಂಟ್ ಇನ್ ದ ionization spheres are precipitated, no? Therefore, most probable structure will be Cr, Cl2, H2O, 4 times. Total 6 ಆಗಿರಬೇಕು. ಒಂದು ಕ್ಲೋರಿನ್, 2 ವಾಟರ್. ಸೊ ದಿಸ್ ಇಸ್ ದ ಒನ್. ಸೊ ಹಾಗಾದ್ರೆ ಆಪ್ಷನ್ ಸಿ ಆಗುತ್ತೆ. ನೆಕ್ಸ್ಟ್ ಒನ್, K4FeCN6 is a double salt, complex compound, acid, base. ಗೊತ್ತಿದೆ, ಇಟ್ಸ್ ಎ ಕಾಂಪ್ಲೆಕ್ಸ್ ಕಾಂಪೌಂಡ್. ಯಾಕೆ? ಅಯನೈಸೇಷನ್ ಮಾಡಿ ನೋಡಿ. K4FeCN6 ಅಯನೈಸೇಷನ್ ಮಾಡಿದ್ರೆ 4 K ಪ್ಲಸ್ ಅಯನ್ ಬರುತ್ತೆ, ಅದು ಅಯನೈಸೇಷನ್ ಸ್ಪಿಯರ್ ಇದೆ. FeCN6 4 ಮೈನಸ್ ಬರ್ತಾ ಇದೆ. ಸೊ ಹಾಗಿದ್ರೆ ಕಾಂಪ್ಲೆಕ್ಸ್ ಕಾಂಪೌಂಡೇ ಆಗಿರ್ಬೇಕದು. The number of ions formed on dissolving one molecule of FeSO4 dot NH4 twice SO4 dot 6H2O in water. ಎಷ್ಟು ಅಯಾನ್ಸ್ ಬರ್ತಾ ಇದೆ ಅಂತ ಹೇಳಿ ನೋಡ್ಬೇಕಾಗತ್ತೆ. ಹಾಗಾದ್ರೆ ನೋಡಿ, ಇದನ್ನ ನಾವು ಫೆರಸ್ ಸಲ್ಫೇಟ್, ಅಮೋನಿಯಂ ಸಲ್ಫೇಟ್, FeS ಅಂತ ತಗೋಬಹುದಲ್ಲ, ಸರಿನಾ? ರೈಟ್. ಹಾಗಿದ್ರೆ ನೋಡ್, FeSO4 ಅಯನೈಸ್ ಮಾಡಿದ್ರೆ Fe ಪ್ಲಸ್ 2 ಅಂಡ್ SO4 ಮೈನಸ್ 2 ಬರ್ತಾ ಇದೆ. NH4 ಟ್ವೈಸ್ ಅಂದ್ರೆ 2 NH4 ಪ್ಲಸ್ ಅಂಡ್ SO4 ಅಯಾನ್ಸ್ ಬರ್ತಾ ಇದೆ, ಮೈನಸ್ 2. ಹಾಗಾದ್ರೆ ಇಲ್ಲಿ 1 ಪ್ಲಸ್ 1, ಇಲ್ಲಿ 2 ಪ್ಲಸ್ 1. ದೇರ್ಫೋರ್ ಇಟ್ ಇಸ್ ಈಕ್ವಲ್ ಟು 2, 3. ಸೊ ಟೋಟಲ್ ಆಗಿ 5 ಅಯಾನ್ಗಳು ಬರ್ತಾ ಇದೆ. ಸೊ ಆಪ್ಷನ್ ಇಸ್ ಆಪ್ಷನ್ ಬಿ. ಅರ್ಥ ಆಯ್ತಾ? ರೈಟ್. The solution of K4FeCN6 in water will give a test for K plus ion, gives a test for Fe plus 2, cyanide, or FeCN6 4 minus. ಯಾವ ಅಯಾನ್ಗಳು ಸ್ಪಿಯರ್ ಇಂದ ಹೊರಗಡೆ ಇದೆಯೋ ಅದನ್ನ ಮಾತ್ರ ಆನ್ಸರ್ ಮಾಡುತ್ತೆ. Therefore, option A is correct. In the coordination compound K4NiCN 4 times, the oxidation state of nickel is oxidation state. Calculate ಮಾಡೋಣ. K4 ಇದೆಯಂತೆ, ಅಂದ್ರೆ K4 ಅಂದ್ರೆ 4 into plus 1 ಪ್ಲಸ್ ನಿಕ್ಕಲ್ ಗೊತ್ತಿಲ್ಲ, X ಅಂತ ತಗೊಳ್ಳಿ, ಪ್ಲಸ್ ಸೈನೈಡ್ 4 ಇದೆ, ಮೈನಸ್ 1 ಇದೆ. ಚಾರ್ಜ್ ಏನು ಇಲ್ಲದೆ ಇರೋ ಕಾರಣ 0ಗೆ ಈಕ್ವೇಟ್ ಮಾಡ್ತಿದ್ದೀವಿ. ಸೊ 4 ಪ್ಲಸ್ X ಮೈನಸ್ 4 is equal to 0. X minus X is equal to 0 ಬರುತ್ತೆ ನೋಡಿ. Therefore, option is option A. Okay, na? The coordination number of a central metal atom in a complex is determined by, ಯಾವ್ದ್ರಿಂದ ಡಿಟರ್ಮೈನ್ ಮಾಡ್ತಿದ್ದೀರಾ? The number of ligands around a metal ion bonded by sigma and pi bonds, both. The number of ligands around a metal ion bonded by pi bonds, the number of ligands around a metal ion bonded by sigma bonds, the number of only anionic ligands bonded to the metal ion. ಹಾಗಾದ್ರೆ ಯಾವ್ದಾಗಿರ್ಬೇಕಂತೆ? ಆಪ್ಷನ್ ಸಿ. ಅವ್ರು ಕೇಳ್ತಾ ಇರೋದು ದ ಕೋಆರ್ಡಿನೇಷನ್ ನಂಬರ್ ಅಂದ್ರೆ ಎಷ್ಟು ಲಿಗ್ಯಾಂಡ್ಸ್ ಇದೆ ಅಂತ ಹೇಳಿ. ಓಕೆ, ಆಪ್ಷನ್ ಸಿ ಆಗುತ್ತೆ ನೋಡಿ. ನೆಕ್ಸ್ಟ್, the oxidation state of chromium in CrNH3 4 times Cl2 whole plus is. ಹಾಗಾದ್ರೆ ಕ್ರೋಮಿಯಂ X ಅಂತ ಅಂದ್ಕೋಣ, NH3 ನ್ಯೂಟ್ರಲ್ ಲಿಗ್ಯಾಂಡ್ ಇದೆ, ಹಾಗಾಗಿ 0, ಪ್ಲಸ್ ಕ್ಲೋರಿನ್ 2 ಇದೆ, ಮೈನಸ್ 1 ಚಾರ್ಜ್ ಇದೆ, ದಟ್ ಇಸ್ ಈಕ್ವಲ್ ಟು 1 ಪ್ಲಸ್ 1 ಅಂತ. ಸೊ X ಪ್ಲಸ್ 0 ಮೈನಸ್ 2 ಇಸ್ ಈಕ್ವಲ್ ಟು 1. X ಇಸ್ ಈಕ್ವಲ್ ಟು 2 ಪ್ಲಸ್ 1, ದಟ್ ಇಸ್ ಈಕ್ವಲ್ ಟು 3. ಹಾಗಾದ್ರೆ ಆಕ್ಸಿಡೇಷನ್ ಸ್ಟೇಟ್ ಬಂದ್ಬಿಟ್ಟು ಪ್ಲಸ್ 3 ಇರುತ್ತೆ. ಓಕೆನಾ? In NiCO4 minus, the oxidation number of nickel is ಎಷ್ಟಿರ್ಬೇಕು? ಆಕ್ಚುಲಿ ಇದು ಇಷ್ಟೇ ಇರ್ಬೇಕು, ಸಾರಿ, ಮೈನಸ್ ಚಾರ್ಜ್ ಇರೋದಿಲ್ಲ ಅಲ್ಲಿ. ನಿಕಲ್ ಟೆಟ್ರಾ ಕಾರ್ಬೋನೈಲ್ ಅಂತೀವಿ, ಕಾರ್ಬೋನೈಲ್ ಇಸ್ ಎ ನ್ಯೂಟ್ರಲ್ ಬನ್. ಸೊ ಆಪ್ಷನ್ ಸಿ 0 ಇರಬೇಕು ಆಕ್ಸಿಡೇಷನ್ ಸ್ಟೇಟ್.
ನೆಕ್ಸ್ಟ್ EDTA is ಆಲ್ರೆಡಿ ಸ್ಟ್ರಕ್ಚರ್ ನ ಬರ್ದು ತೋರಿಸಿದ್ದೀನಿ. ಮೋನೋಡೆಂಟೇಟ್, ಬೈಡೆಂಟೇಟ್, ಕ್ವಾಡ್ರಿಡೆಂಟೇಟ್, ಹೆಕ್ಸಾಡೆಂಟೇಟ್. ಸೊ ಇಟ್ ಈಸ್ ಅನ್ ಹೆಕ್ಸಾಡೆಂಟೇಟ್ ಲಿಗ್ಯಾಂಡ್ ಅಂತ. ಓಕೆನಾ? ನೆಕ್ಸ್ಟ್, ದ ಕಾಂಪೌಂಡ್ ಹ್ಯಾವಿಂಗ್ ದ ಲೋಯೆಸ್ಟ್ ಆಕ್ಸಿಡೇಷನ್ ಸ್ಟೇಟ್ ಆಫ್ ಐರನ್ ಈಸ್. ಯಾವ್ದ್ರಲ್ಲಿ ಲೋಯೆಸ್ಟ್ ಆಕ್ಸಿಡೇಷನ್ ಸ್ಟೇಟ್ ಇದೆ ನೋಡಿ ಇಲ್ಲಿ. ಇದರಲ್ಲಿ K4FeCN6 ಅಂತ. ದಿಸ್ ಇಸ್ ಗೋಯಿಂಗ್ ಟು ಬಿ ಹ್ಯಾವಿಂಗ್, ಕ್ಯಾಲ್ಕುಲೇಟ್ ಮಾಡಿದ್ರೆ 4 plus x minus 6, that is plus 2. K2Fe 4 times ಅಂತ, 4 2s are 8, that is plus 6. Fe2O3 ಅಂತ, so 3 2s are 6 ಅಂದ್ರೆ plus 2 plus 3 ಆಗುತ್ತೆ. ಇದರಲ್ಲಿ ಕಾರ್ಬೋನೈಲ್ ಇರೋದ್ರಿಂದ 0 ಬರುತ್ತೆ. ಸೊ ಆಪ್ಷನ್ ಡಿ ಆಗುತ್ತೆ ನೋಡಿ, ಲೋಯೆಸ್ಟ್. The coordination number of the and the oxidation number of the element E in the complex are respectively. ಕೋಆರ್ಡಿನೇಷನ್ ನಂಬರ್ ಅಂದ್ರೆ ನೆನ್ಪಿಟ್ಕೊಳ್ಳಿ ಎಷ್ಟು ಲಿಗ್ಯಾಂಡ್ಸ್ ಗಳು ಇದೆ ಅಂತ. ಡೋನರ್ ಆಟಮ್ಸ್ ಇದೆ, ಇದು ಬೈಡೆಂಟೇಟ್ ಹಾಗಾಗಿ 2 ಇದೆ, 4 ಆಯ್ತು. ಇದು ಆಕ್ಸಲೇಟ್ ಇದೆ, 2 ಆಯ್ತು. ಸೊ ಕೋಆರ್ಡಿನೇಷನ್ ನಂಬರ್ ಇಸ್ 6. ಆಕ್ಸಿಡೇಷನ್ ಸ್ಟೇಟ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋದಾದ್ರೆ ಇ ಅನ್ನೋದು ಎಕ್ಸ್ ಅನ್ಕೊಳ್ಳಿ, ಇ ಎನ್ ಅದು ನ್ಯೂಟ್ರಲ್ ಲಿಗ್ಯಾಂಡ್ ಇದೆ, ಸೊ 0. ಆಕ್ಸಲೇಟ್ ಅನ್ನೋದು -2 ಚಾರ್ಜ್ ಇರುತ್ತೆ, ಪ್ಲಸ್ 1 into -2 ಪ್ಲಸ್ NO2 ಅನ್ನೋದು -1 ಇರುತ್ತೆ, 1 into -1 is equal to 0. Therefore, x minus 2 minus 1 is equal to 0, x is equal to plus 3. ಹಾಗಾದ್ರೆ ಕೋಆರ್ಡಿನೇಷನ್ ನಂಬರ್ 6 ಇರುತ್ತೆ, ಆಕ್ಸಿಡೇಷನ್ ಸ್ಟೇಟ್ +3 ಇರುತ್ತೆ. ಸರಿನಾ? ನೆಕ್ಸ್ಟ್ question number 17. Some salts, although containing 2 different metallic elements, gives test for only one of them in solution. Such salts are complex, double, normal, none of this. That is going to be already definition bandide. They are called complex salts. Coordination number in NiC2O4 thrice 4 minus is. ಕೋಆರ್ಡಿನೇಷನ್ ನಂಬರ್ ಆಫ್ ಡೋನರ್ ಆಟಮ್ಸ್ ಅಂತ. ನಿಕಲ್ ಇದೆ, ಇದು ಬೈಡೆಂಟೇಟ್ ಇದೆ, 3 into 2 that is equal to 6. ಕೋಆರ್ಡಿನೇಷನ್ ನಂಬರ್ ಏನಾಗಿರ್ಬೇಕು? 6 ಆಗಿರ್ಬೇಕು. ಸರಿನಾ? ಕ್ವಶನ್ ನಂಬರ್ 19. ಅಕಾರ್ಡಿಂಗ್ ಟು ಲೂಯಿಸ್ ದ ಲಿಗ್ಯಾಂಡ್ಸ್ ಆರ್ ಏನಾಗಿರ್ಬೇಕು? ನೋಡಿದ ತಕ್ಷಣ ಸಿಕ್ಕುತ್ತೆ ಲೂಯಿಸ್ ಬೇಸಸ್ ಅಂತ, ಬಿಕಾಸ್ ಎಲೆಕ್ಟ್ರಾನ್ ಪೇರ್ donors. ಹೌದಾ? ರೈಟ್. ನೆಕ್ಸ್ಟ್ ಕ್ವಶನ್ ನಂಬರ್ 20. ligands in a complex salts are ಏನಾಗಿರುತ್ತೆ ನೋಡಿ. anions linked by coordinate bonds to central metal atom or ion. cations linked by coordinate bonds to central metal or ion. molecules linked by coordinate bonds. ಹಾಗಾದ್ರೆ ಜನರಲ್ ಆಗಿ ಹೇಳೋದು ನಾವು, ಅದು ಆಟಮ್ ಆದ್ರೂ ಆಗಿರ್ಲಿ, ಅನಯನ್ ಆದ್ರೂ ಆಗಿರ್ಲಿ, ಕ್ಯಾಟಯಾನ್, ನ್ಯೂಟ್ರಲ್ ಮಾಲಿಕ್ಯೂಲ್ಸ್, ವಾಟ್ ಎವರ್ ಮಾಲಿಕ್ಯೂಲ್ಸ್ ಅಂತ ಕರಿತಾ ಇದ್ದಾರೆ. ಸೊ ಆಪ್ಷನ್ ಸಿ. ಕ್ವಶನ್ ನಂಬರ್ 21. ದ ಲಿಗ್ಯಾಂಡ್ NCH2CH2NH3 twice is. NCH2CH2NH2 thrice is. ನೋಡಿ ಯಾವ್ದು ಬರುತ್ತೆ? ಓಕೆ, ಆ ಲಿಗ್ಯಾಂಡ್ ಇದೆಯಂತೆ, ಲಿಗ್ಯಾಂಡ್ ಸ್ಟ್ರಕ್ಚರ್ ಗೊತ್ತಿರಬೇಕು, ಹೇಳ್ಬೋದಾ? ನೋಡಿ ಇಲ್ಲಿ ಒಂದು ಡೋನರ್ ಆಟಮ್ ಇದೆಯಂತೆ, NH2 ಅನ್ನೋದು ಎಷ್ಟಿದೆ? ಥ್ರೈಸ್ ಇದೆ, ಅಂದ್ರೆ 1 + 3 4 ಆಯ್ತು. ಇಟ್ ಇಸ್ ಎ ಟೆಟ್ರಾಡೆಂಟೇಟ್ ಲಿಗ್ಯಾಂಡ್. ಹೌದಾ? ಈಸಿಯಾಗಿ ಅರ್ಥ ಮಾಡ್ಕೋಬೇಕು ಅದನ್ನ. An example of ambidentate ligand is, it is thiocyanato. Thiocyanato ಅಂದ್ರೆ ಯಾವುದು? SCN and NCS. ಇದರಲ್ಲಿ ಸಲ್ಫರ್ ಡೋನರ್ ಆಟಮ್ ಆದ್ರೆ ಇದರಲ್ಲಿ ನೈಟ್ರೋಜನ್. ಸೊ ಆಪ್ಷನ್ ಡಿ ಆಗುತ್ತೆ ನೋಡಿ. Which of the following does not form H-chelate?
ಯಾವುದು ಸಿಂಪಲ್ ಆಗಿರುವಂತದ್ದು ಅಷ್ಟೇ, ಬೈಡೆಂಟೇಟ್ ಆಗಿರಬಾರ್ದು ಅಥವಾ ಪಾಲಿಡೆಂಟೇಟ್ ಆಗಿರಬಾರ್ದು. ಸೊ ದಟ್ ಈಸ್ ಆಪ್ಷನ್ ಸಿ, ಪಿರಿಡಿನ್. ಯಾಕೆ? ಮೋನೋಡೆಂಟೇಟ್ ಲಿಗ್ಯಾಂಡ್. ಎ ಬೈಡೆಂಟೇಟ್ ಲಿಗ್ಯಾಂಡ್ always has bonds formed to two metal ions. ಅದು ಬ್ರಿಡ್ಜ್ಡ್ ಆಗುತ್ತೆ. Has a charge of +2 or -2. Form complex ion with a charge of +2 or -2. Has two donor atoms forming simultaneously two sigma bonds. ಸಿಗ್ಮಾ ಇದು ಕರೆಕ್ಟ್. ಆಪ್ಷನ್ ಡಿ ಆಗುತ್ತೆ ನೋಡಿ. ಓಕೆನಾ? ನೆಕ್ಸ್ಟ್, an ambidentate ligand is one which is linked to the metal atom through two donor atoms. Has two donor atoms, but only one of them has the capacity to form a coordinate bond or a sigma bond. Sigma symbol idu. Has two donor atoms, but either of two can form coordinate bond. Form chelate rings. ಹಾಗಾದ್ರೆ ಯಾವ್ದಿರ್ಬೇಕು? Which has two donor atoms, obviously. Ambidentate ಅಲ್ಲಿ ಕರೆಕ್ಟ್. ಯಾವ್ದಾದ್ರು ಒಂದು ಮಾತ್ರ ಬಾಂಡ್ ಮಾಡ್ಕೊಳ್ಳುತ್ತೆ. ನೆಕ್ಸ್ಟ್, NH2 serves as NH2 serves as ಒಂದು NH2 ಒಂದು ಮೆಟಲ್ ಕೊಟ್ಟರೆ ಇನ್ನೊಂದು NH2 ಇನ್ನೊಂದು ಮೆಟಲ್ ಕೊಡುತ್ತೆ. ಸೊ therefore it can be able to form bridging ligand, bridge between two metals. Which one of the following is not a ligand at all? ಯಾವ್ದಲ್ಲ? So the answer is Na+. ಯಾಕೆ? Because it's a simple cation which is going to be positively charged with no valence electrons in the outermost shell. Okay, option C. Glycinato ligand is ಕೊಟ್ಟಿದ್ದಾರೆ ಒಂದು NH2CH2CO- bidentate ligand, two donor sites N and O-, all of the above. ಎಲ್ಲವುದು ಆಗುತ್ತಂತೆ. ಕರೆಕ್ಟ್? ಎಲ್ಲವುದು ಆಪ್ಷನ್ ಡಿ. which one does not belong to ligand? ಯಾವುದು ಲಿಗ್ಯಾಂಡ್ ಅಲ್ಲ? PH3 ಫಾಸ್ಫರಸ್ 15th ಗ್ರೂಪ್ ಎಲಿಮೆಂಟ್ಸ್ ಲೋನ್ ಪೇರ್ ಇರುತ್ತೆ. ನೈಟ್ರೋಸೈಲ್ Cl-, ಹಾಗಾದ್ರೆ 1 2 3 3 ಆಗುತ್ತೆ. ಇದಾಗಲ್ಲ, ಬಿಕಾಸ್ ಇಟ್ ಇಸ್ ಅ 13th ಗ್ರೂಪ್ ಎಲಿಮೆಂಟ್, ಎಲೆಕ್ಟ್ರಾನ್ ಡೆಫಿಷಿಯಂಟ್. ಸೊ ಆಪ್ಷನ್ ಸಿ. Which ligand is expected to be a bidentate? ನೋಡಿದ ತಕ್ಷಣ ಹೇಳ್ಬೋದು ಆಕ್ಸಲೇಟ್ ಅಯಾನ್. ಇದು ಮೋನೋಡೆಂಟೇಟ್. ಸೊ ಆಪ್ಷನ್ ಎ, ಎರಡು ಡೋನರ್ ಆಟಮ್ ಇರುತ್ತೆ. Which one of the following ligands forms a chelate, acetate, ammonia, oxalate, cyanide? Oxalate. ಯಾಕೆ? Because it has the structure CO- and CO-. It's a bidentate ligand. Cyclic structure ಫಾರ್ಮ್ ಮಾಡ್ಕೊಳ್ಳೋ ಕೇಪಬಿಲಿಟಿ ಇರುವಂತದ್ದು. ನೆಕ್ಸ್ಟ್, ಚೂಸ್ ದ ಕರೆಕ್ಟ್ ಸ್ಟೇಟ್ಮೆಂಟ್ ಅಂತ. Coordination number has nothing to do with the number of groups or molecules attached to the central atom. Coordination number is the number of coordinating sites of all the ligands connected to the central atom, or the number of coordinate bonds formed by the metal atoms to atoms with ligands. Werner's coordination theory postulates only one type of valency. All of the above are correct. So correct statement ಯಾವುದು ಅಂತ? So option B is the correct one. ನೋಡಿ, coordination number is the number of coordinating sites of all the ligands connected to the central metal atom. Okay, next, O2 is A. ಏನಂತೆ? O2 ಅನ್ನೋದು ಎಂತ ಲಿಗ್ಯಾಂಡ್? which is a bidentate ligand. ಯಾಕೆ? O double bond O ಇರುತ್ತೆ, which can bind with both the atoms.
The stabilization of coordination compounds due to chelation is called the chelate effect. Howda? Which of the following is the most stable complex species? ಯಾವುದು ತುಂಬಾ ಸ್ಟೇಬಲ್ ಆಗಿರುವಂತದ್ದು ಅಂತ ಹೇಳ್ತೀರಾ? ಸೊ ನೋಡಿ, stabilization of coordination compounds due to chelation is called chelate effect. ಜಾಸ್ತಿ chelation ಇದ್ರೆ ಅಂದ್ರೆ cyclic structure ಇದ್ರೆ ತುಂಬಾ ಸ್ಟೇಬಲ್ ಅಂತ. So this is the one. ಯಾಕೆ? There are 3 chelates are there. A chelating agent has 2 or more than 2 donor atoms to bind to a single metal ion. Which of the following is not a chelating agent? Thiosulfato, oxalato, glycinato, ethane 1,2-diamine. So the answer is very simple. Thiosulfato. In ಮಿಕ್ಕಿದ್ದೆಲ್ಲ bidentate ligand ಹಾಗಾಗಿ. Which of the following species is not expected to be a ligand? Ligand ಅಲ್ಲ ಅಂತ. ಯಾವುದಿರಬಹುದು? NO is there? Correct? Ligand. NH2 is the ligand. NH4 is there. So this is the one which is not acting as a ligand. NH4 plus ಆಗಿರುತ್ತೆ ಹಾಗಾಗಿ. Which of the following complexes are homoleptic? 1, 2, 3, 4 ಅಂತ ಕೊಟ್ಟಿದ್ದಾರೆ ನೋಡೋಣ. ಒಂದೇ ಟೈಪ್ ಆಫ್ ಲಿಗ್ಯಾಂಡ್ಸ್ ಇದ್ರೆ ಹೋಮೋಲೆಪ್ಟಿಕ್. ಓಕೆ, ಇದು ಹೋಮೋ, ಇದು ಹೋಮೋ, ಇದು ಹೆಟಿರೋ. ಯಾಕೆ 2 ತರ ಲಿಗ್ಯಾಂಡ್ಸ್ ಇದೆ ನೋಡಿ, ಹೌದಾ? ಸೊ 1 and 3 ಎಲ್ಲಿದೆ? ಆಪ್ಷನ್ ಡಿ, ಹೌದಾ? ಹೋಮೋಲೆಪ್ಟಿಕ್ 1 and ಕರೆಕ್ಟ್. ಹೇಳ್ಬೋದಲ್ವಾ? ರೈಟ್. ಸೊ ಹಾಗಿದ್ರೆ which of the following complexes are homoleptic? Correct. The only one type of ligands should be there. 1 and 3. Next. Which of the complexes are heteroleptic? ಇದು heteroleptic ಆಗುತ್ತೆ, ಇದು heteroleptic. 2 and 4. Option B. Next. Question number 39. Central atoms or ions in coordination compounds are, they are Lewis acid because they are going to accept the electron pair donated by the ligands. Okay. Next. Question number 40. What is the denticity of the ligand ethylene diamine tetraacetate ion? Denticity ಎಷ್ಟು ಅಂತ ಕೇಳಿದರೆ 6. ಅಂದ್ರೆ ಅದರ ಅರ್ಥ EDTA 4-. ಸ್ಟ್ರಕ್ಚರ್ ಆಲ್ರೆಡಿ ಬರ್ದಿದೀವಿ, ಹೇಗಿರುತ್ತೆ ಹೇಳಿ? CH2 CH2 N N, ಕರೆಕ್ಟ್? CH2 COO- CH2 COO-. ಇಲ್ಲೂ ಕೂಡ ಸೇಮ್ ಸ್ಟ್ರಕ್ಚರ್ ಬರುತ್ತೆ, CH2 COO- ಅಂಡ್ CH2 COO-. ಎಷ್ಟು ಡೆಂಟಿಸಿಟಿ ಅಥವಾ ಬೈಂಡಿಂಗ್ ಸೈಟ್ಸ್ ಇದೆ ಅಂದ್ರೆ 2, 3, 4, 5, 6. ಸೊ ಟೋಟಲಿ ದೇರ್ ಆರ್ 6 sites are there. ಓಕೆನಾ? ನೆಕ್ಸ್ಟ್. K3AlC2O4 thrice is called, ಏನಂತ ಕರಿತೀವಿ ಅದನ್ನ? ನೋಡೋಣ, ಹೇಳಿ. ಪೊಟ್ಯಾಷಿಯಂ ಟ್ರೈಆಕ್ಸಲಾಟೋ ಅಲ್ಯೂಮಿನೇಟ್ 3. ಕರೆಕ್ಟಾ? ಐಯುಪ್ಯಾಕ್ ನೇಮ್ ಮಾಡೋದು ಕಲ್ತಿರ್ಬೇಕು. ನೇಮಿಂಗ್ ಎಲ್ಲ ಬರುತ್ತೆ ಅಂದ್ಕೊಂಡಿದ್ದೀನಿ. ಸೊ ಆಪ್ಷನ್ ಬಿ. ದ ಹೈಪೋಥೆಟಿಕಲ್ ಕಾಂಪ್ಲೆಕ್ಸ್ ಕ್ಲೋರೋ ಡೈ aqua triamine cobalt 3 chloride can be represented as. ಕೋಬಾಲ್ಟ್ ಸೆಂಟ್ರಲ್ ಅಲ್ಲಿ ಇರ್ಬೇಕಂತೆ. ಕ್ಲೋರೋ 1 ಕ್ಲೋರಿನ್ ಇರುತ್ತೆ ಒಳಗಡೆಗೆ. ಡೈ ಆಕ್ವಾ 2 ವಾಟರ್ ಇರುತ್ತೆ. ಟ್ರೈ ಅಮೈನ್ 3 ಅಮೈನ್ ಇರುತ್ತೆ. 3 ಕ್ಲೋರೈಡ್. ಸೊ ದಟ್ ಶುಡ್ ಬಿ ಆಪ್ಷನ್ ಎ. ನೇಮ್ಸ್ ಕೊಟ್ಟು ಸ್ಟ್ರಕ್ಚರ್ ಬರೆಯಕ್ಕೆ ಹೇಳಿದ್ರು, ಸ್ಟ್ರಕ್ಚರ್ ಕೊಟ್ಟು ನೇಮ್ ಬರೆಯಕ್ಕೆ ಹೇಳಿದ್ರು, ಬರೀಬೇಕು. The IUPAC name of the coordination compound K3FeCN6 is.
ಯಾವ್ದು ಬರುತ್ತೆ? K3 FeCN6 ಪೊಟ್ಯಾಷಿಯಂ ಹೆಕ್ಸಾಸೈನೋ ಸೈನಿಡೋ ಫೆರೇಟ್ 3. ಸೊ ಆಪ್ಷನ್ ಸಿ ಆಗುತ್ತೆ ನೋಡಿ, ಸರಿನಾ? The IUPAC name of the complex COONO NO3 NH3 5 times Cl2 is okay. Pentaamine nitrito O, correct? Nitrito O ONO ಅಲ್ವಾ? ನೈಟ್ರಿಟೋ O, ಹಾಗಾಗಿ ಕೋಬಾಲ್ಟ್ 3 ಕ್ಲೋರೈಡ್. ಹಾಗಾದ್ರೆ ಇದನ್ನ ಚೇಂಜ್ ಮಾಡ್ಕೋಣಂತೆ, ನೈಟ್ರಿಟೋ O. ಹಾಗಾಗಿ ಆಪ್ಷನ್ ಬಿ ಆಗುತ್ತೆ. ಅಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆಗಿದೆ. ಓಕೆ, ಕ್ವಶನ್ ಅಲ್ಲಿ ಸ್ವಲ್ಪ ಮಿಸ್ಟೇಕ್ ಇತ್ತಲ್ಲ, ಅದನ್ನ ಸರಿ ಮಾಡಿದ್ದೇನೆ ಅಷ್ಟೇ. The IUPAC name of K2 PTCl6 is hexachloride potassium hexachloroplatinate 4. So the answer is option B. ಹಾಗಿದ್ರೆ ಇದಿಷ್ಟು ಇವತ್ತಿನ ಕ್ಲಾಸಲ್ಲಿ. ಮುಂದಿನ ಕ್ಲಾಸಲ್ಲಿ ಉಳಿದ ಕ್ವಶನ್ಗಳನ್ನ ನೋಡೋಣಂತೆ. ಥ್ಯಾಂಕ್ ಯು.